ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ. ಆಧ್ಯಾತ್ಮಿಕ ಮಿತ್ರರೇ, ವೇದಾಂತಿಗಳೇ ಮತ್ತು ಬ್ರಹ್ಮಸೂತ್ರ ಪ್ರಿಯರೇ, ಹಿಂದಿನ ಸಂಚಿಕೆಯಲ್ಲಿ ಅಂದರೆ ಭಾಗ 13ರಲ್ಲಿ ನಾವು 3ನೇ ಪಾದದ 20ನೇ ಸೂತ್ರದ ತನಕ ನೋಡಿದ್ದೇವೆ. 20ನೇ ಸೂತ್ರ ಏನು ಹೇಳ್ತು? ಅನ್ಯಾರ್ಥಶ್ಚ ಪರಾಮರ್ಶ. ನಾವು ನಮ್ಗೆ ಏನು ಬೇಕೋ ಅದನ್ನು ತಗೊಳ್ಬೇಕೇ ವಿನಃ ಬೇಡಾದ ವಿಷಯದ ಬಗ್ಗೆ ಹೆಚ್ಚು ಗಮನ ಹರಿಸಬಾರದು ಅಂತ. ಏನಿದು? ಇದರ ಅರ್ಥ ಏನು ಅಂದರೆ, ಇಲ್ಲಿ ಜೀವ, ಜಗತ್ತು ಮತ್ತು ಈಶ್ವರ ತತ್ವ ನಮಗೆ ಸಿಗತ್ತೆ. ಅಂದರೆ ನಮ್ಮ ಮುಖ್ಯ ಉದ್ದೇಶ ಏನು ಅಂದರೆ ಪರಬ್ರಹ್ಮ ತತ್ವದ ಬಗ್ಗೆ ತಿಳ್ಕೊಳ್ಳೋದು. ಹಾಗಾಗಿ ಜೀವ, ಜಗತ್ತು ಮತ್ತು ಈಶ್ವರ ತತ್ವವನ್ನು ತಿಳಿದುಕೊಂಡು ಅದನ್ನು ಮತ್ತು ಮುಖ್ಯವಾಗಿ ಪರಬ್ರಹ್ಮ ಪರಮಾತ್ಮನ ತತ್ವವನ್ನು ತಿಳ್ಕೊಳ್ಬೇಕು ಅಂತ ಈ ಸೂತ್ರ ಹೇಳುತ್ತೆ. ಜಗತ್ತಿನ ಸೃಷ್ಟಿಯ ವಿಚಾರ ಮಾಡುವುದು ಪರಬ್ರಹ್ಮನ ದೃಷ್ಟಿಯಿಂದಲೇ ಹೊರತು ಜಗತ್ತಿನ ಸೃಷ್ಟಿಯ ದೃಷ್ಟಿಯನ್ನೇ ಇಟ್ಟುಕೊಂಡು ಅಲ್ಲ. ಯಾಕಂದರೆ ಮೊದಲು ಇದ್ದದ್ದು ಪರಬ್ರಹ್ಮ ಪರಮಾತ್ಮ ತತ್ವವೇ. ಅವ್ಯಕ್ತವಾದ ಪರಬ್ರಹ್ಮ ಪರಮಾತ್ಮ ತತ್ವವು ತಾನು ಜಗತ್ತಾಗಿ ವ್ಯಕ್ತವಾಯಿತು ಅಂತ ಉಪನಿಷತ್ತುಗಳು, ಅದ್ವೈತ ವೇದಾಂತದಲ್ಲಿ ಉಪನಿಷತ್ತುಗಳು ಹೇಳೋದು. ಹಾಗಾಗಿ ಇಲ್ಲಿ ಸಾಮಾನ್ಯರಿಗೆ ಇದ್ರ ಬಗ್ಗೆ ಆಸಕ್ತಿ ಬರಬೇಕು. ಈಗ ನೋಡಿ, ಗಣಿತವನ್ನು ಮಕ್ಕಳಿಗೆ ಕಲಿಸುವಾಗ ಟೀಚರು 1 + 5 6, 1 + 7 8 ಹೀಗೆಲ್ಲ ಹೇಳಿಕೊಟ್ಟಾಗ ತೀರಾ ಚಿಕ್ಕ ಮಕ್ಕಳಿಗೆ ಅದರ ಬಗ್ಗೆ ಹೆಚ್ಚು ಗಮನ ಬರೋಲ್ಲ, ಇಂಟ್ರೆಸ್ಟ್ ಬರೋಲ್ಲ. ಹಾಗೆ ವೇದಾಂತದಲ್ಲಿ ಸಾಮಾನ್ಯವಾಗಿ ಒಣ ವೇದಾಂತ ಅಂತ ಅಂದ್ಕೊಳ್ತಾರೆ, ಇಂಟ್ರೆಸ್ಟ್ ಬರೋಲ್ಲ. ಹಾಗಾಗಿ ಇಲ್ಲಿ ಏನು ಅಂದರೆ ಜೀವನ ಬಗ್ಗೆ, ಜಗತ್ತಿನ ಬಗ್ಗೆ ಮತ್ತು ಈಶ್ವರನ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋದು ಏನಕ್ಕೆ ಅಂದರೆ ಮುಂದೆ ಪರಬ್ರಹ್ಮ ಪರಮಾತ್ಮ ತತ್ವವನ್ನೇ ತಿಳ್ಕೊಳ್ಬೇಕು ಅಂತ. ಹೇಗೆ ಒಬ್ಬ ಟೀಚರು ಲೆಕ್ಕವನ್ನು ಹೇಳ್ಕೊಡುವಾಗ ಮಕ್ಕಳು ಕೂಡಲೇ ಅರ್ಥ ಮಾಡಿಕೊಳ್ಳಿಲ್ಲ ಅಂದರೆ ಸ್ವಲ್ಪ ಒಂದು 25 ಚಾಕ್ಲೇಟ್ ತಂದು, 1 ಚಾಕ್ಲೇಟ್ ಒಂದು ಸೈಡ್ ಇಟ್ಟು, ಇನ್ನು 4 ಚಾಕ್ಲೇಟ್ ಅಲ್ಲಿಟ್ಟು, ನೋಡಿ 1 ಚಾಕ್ಲೇಟ್ ಇದೆ, ಇದಕ್ಕೆ 4 ಚಾಕ್ಲೇಟ್ ಸೇರಿಸಿದ್ರೆ ಎಷ್ಟಾಗತ್ತೆ? ಆ ಮಗುವಿಗೆ ಚಾಕ್ಲೇಟಿನ ಬಗ್ಗೆ ಹೆಚ್ಚಿನ ಆಸೆ ಇರೋದ್ರಿಂದ ಅದು 1 ಚಾಕ್ಲೇಟು ಪ್ಲಸ್ 4 ಚಾಕ್ಲೇಟು ಅಂತ ಹೇಳಿ 5 ಚಾಕ್ಲೇಟು ಅಂತ ಹೇಳುತ್ತೆ. ಅದರ ದೃಷ್ಟಿ ಚಾಕ್ಲೇಟಿನ ಕಡೆ ಇರುತ್ತೆ. ಟೀಚರ್ ದೃಷ್ಟಿ 1 + 4 = 5 ಅನ್ನೋದು ಮಗು ತಿಳ್ಕೊಳ್ಳಿ ಅನ್ನುವ ಕಡೆ ಇರುತ್ತೆ. ಹಾಗೆ ಮಾಡ್ತಾ ಕೊನೆಗೆ ಮಗು ಚಾಕ್ಲೇಟನ್ನು ಬಿಟ್ಟು ಲೆಕ್ಕವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಶುರು ಮಾಡುತ್ತೆ. ಹಾಗೆಯೇ ನಾವು ಪ್ರಥಮ ಹಂತದಲ್ಲಿ ಜೀವನ ಬಗ್ಗೆ ತಿಳ್ಕೊಂಡು, ಜಗತ್ತಿನ ಬಗ್ಗೆ ತಿಳ್ಕೊಂಡು, ಈಶ್ವರನ ಬಗ್ಗೆ ತಿಳ್ಕೊಂಡು, ಮುಂದಿನ ಹಂತದಲ್ಲಿ ನಾವು ಪರಬ್ರಹ್ಮ ಪರಮಾತ್ಮನನ್ನೇ ತಿಳಿದುಕೊಳ್ಳಬೇಕು. ಅದೇ ನಮ್ಮ ಧ್ಯೇಯ ಅಂತ 20ನೇ ಸೂತ್ರ ಹೇಳುತ್ತೆ ಅಂತ ನಿನ್ನೆ ತನಕ ನಾವು ತಿಳಿದ ಮೇಲೆ ಇವತ್ತು 21ನೇ ಸೂತ್ರ ಏನು ಹೇಳುತ್ತೆ ಅಂತ ನೋಡೋಣ. 3ನೇ ಪಾದದಲ್ಲಿ 21ನೇ ಸೂತ್ರ ಹೇಳುತ್ತೆ, ಅಲ್ಪಶ್ರುತೇರಿತಿ ಚೇತ್ತದುಕ್ತಂ. ಅಲ್ಪಶ್ರುತೇರಿತಿ ಚೇತ್ತದುಕ್ತಂ. ಬೇರೆ ಬೇರೆ ಉಪನಿಷತ್ತುಗಳು ಈ ಜೀವಾತ್ಮನು ದಹರದಲ್ಲಿರುವುದು ಎಂದು ಹೇಳುತ್ತಾ ಇರುವಂತೆ ತೋರುತ್ತದೆ. ನೋಡಿ, ಬೇರೆ ಬೇರೆ ಉಪನಿಷತ್ತುಗಳು ಜೀವಾತ್ಮನು, ಪ್ರಶ್ನೆಯನ್ನು ಇಲ್ಲಿ ಜೀವಾತ್ಮನು ದಹರದಲ್ಲಿರುವುದು ಎಂದು ಹೇಳಿದ ಹಾಗೆ ನಮಗನ್ಸತ್ತೆ, ಓದಿದಾಗ ಅನಿಸತ್ತೆ. ನಾವು ಹೇಳ್ತಾ ಇರೋದೇನು? ಪರಮಾತ್ಮನು ದಹರದಲ್ಲಿರೋದು ಅಂತ. ಬಟ್ ಉಪನಿಷತ್ತುಗಳನ್ನು ಓದಿದಾಗ ಏನು ಅನಿಸತ್ತೆ? ಬೇರೆ ಬೇರೆ ಉಪನಿಷತ್ತುಗಳು ಬೇರೆ ಬೇರೆ ವಾಕ್ಯಗಳಲ್ಲಿ ಹೇಳುವಾಗ ಈ ಹೃದಯದಲ್ಲಿರುವನು ಜೀವಾತ್ಮ, ಪರಮಾತ್ಮ ಅಲ್ಲ ಅನ್ನುವ ಥರ ನಮಗೆ ಅನಿಸತ್ತೆ. ಜಾಗೃತ ಅವಸ್ಥೆಯಲ್ಲಿ ಈ ಜೀವಾತ್ಮನು ಬಲಗಣ್ಣಿನಲ್ಲಿ ಇರ್ತಾನೆ. ಜಾಗೃತ ಅವಸ್ಥೆಯಲ್ಲಿ ಈ ಜೀವಾತ್ಮನು
ಬಲಗಣ್ಣಿನಲ್ಲಿ ಇರುತ್ತಾನೆ. ಸ್ವಪ್ನ ಸ್ಥಿತಿಯಲ್ಲಿ ಈ ಜೀವಾತ್ಮನು ಕಂಠ ಪ್ರದೇಶದಲ್ಲಿ ಇರ್ತಾನೆ. ಇದನ್ನು ನಿದ್ರಾ ಸ್ಥಿತಿ ಅಂತ ಹೇಳ್ತೇವೆ. ಸುಷುಪ್ತಿಯಲ್ಲಿ ಅಥವಾ ಸುಷುಪ್ತಿ ಅವಸ್ಥೆಯಲ್ಲಿ ಈ ಜೀವಾತ್ಮನು ಹೃದಯದಲ್ಲಿ ಇರ್ತಾನೆ. ಸುಷುಪ್ತಿ ಅವಸ್ಥೆಯಲ್ಲಿ ಈ ಜೀವಾತ್ಮನು ಹೃದಯದಲ್ಲಿ ಇರ್ತಾನೆ. ಹೀಗೆ ಜೀವಾತ್ಮನು 3 ಅವಸ್ಥೆಗಳಲ್ಲಿ ಮೇಲಿನಂತೆ 3 ಕಡೆಗಳಲ್ಲಿ ಇರುವವನಂತೆ ತೋರಿಬರುತ್ತಾನೆ. ಅಂದರೆ ಜಾಗೃತ ಸ್ಥಿತಿಯಲ್ಲಿ ಜೀವಾತ್ಮನು ಬಲಗಣ್ಣಿನಲ್ಲಿ, ಸ್ವಪ್ನ ಸ್ಥಿತಿಯಲ್ಲಿ ಅಥವಾ ಸ್ವಪ್ನ ಅವಸ್ಥೆಯಲ್ಲಿ ಕಂಠ ಪ್ರದೇಶದಲ್ಲಿ, ಸುಷುಪ್ತಿ ಸ್ಥಿತಿಯಲ್ಲಿ ಅಥವಾ ಸುಷುಪ್ತಿ ಅವಸ್ಥೆಯಲ್ಲಿ ಹೃದಯದಲ್ಲಿ ಜೀವಾತ್ಮನು ಇರುವಂತೆ ತೋರಿಬರುತ್ತದೆ. ನಾವು ಜೀವಾತ್ಮನು ಈ ಜಗತ್ತಿನ ವ್ಯವಹಾರದಲ್ಲಿ ಬೇಸತ್ತಾಗ ಕಂಠ ಪ್ರದೇಶಕ್ಕೆ ಬರುತ್ತಾನೆ. ಅಂದರೆ ಬಲಗಣ್ಣಿನಲ್ಲಿ ಇರುವ ಜೀವಾತ್ಮನು ಜಾಗೃತ ಸ್ಥಿತಿಯಲ್ಲಿ, ಅಂದರೆ ಈಗ ನಾನು ಮಾತಾಡ್ತಾ ಇದ್ದೇನೆ, ನೀವು ಕೇಳ್ತಾ ಇದ್ದೀರಿ, ಈ ಜಗತ್ತು ನಡೀತಾ ಇದೆ, ಪಂಚೇಂದ್ರಿಯಗಳು, ಪಂಚಜ್ಞಾನೇಂದ್ರಿಯಗಳು, ಪಂಚಕರ್ಮೇಂದ್ರಿಯಗಳು, ಪಂಚವಾಯುಗಳು, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಎಲ್ಲವೂ ನಡೀತಾ ಇದ್ದಾಗ ಈ ಜೀವಾತ್ಮನು ಬಲಗಣ್ಣಿನಲ್ಲಿ ಇದ್ದಾನೆ ಅಂತ ಶ್ರುತಿಗಳು ಹೇಳ್ತವೆ. ಸಾಕಾದಾಗ ನಾವು ಈ ಜಗತ್ತಿನ ವ್ಯವಹಾರ ಸಾಕು ಅನಿಸಿದಾಗ ನಿದ್ದೆಗೆ ಹೋಗ್ತೇವಲ್ಲ, ಆ ಕನಸಿನ ಅನುಭವ ಬರುವಾಗ ಈ ಜೀವಾತ್ಮನು ಕಂಠ ಪ್ರದೇಶದಲ್ಲಿ ಇರ್ತಾನೆ ಅಂತ ಶ್ರುತಿಗಳು ಹೇಳ್ತವೆ. ಹಾಗಾಗಿ ಕನಸಿನ ಅನುಭವ ಬರುತ್ತೆ ಅಂತ ಹೇಳುತ್ತೆ. ಕನಸಿನ ಅನುಭವವು ಸಾಕು ಎನಿಸಿದಾಗ ಜೀವಾತ್ಮನು ನಮ್ಮ ಹೃದಯದಲ್ಲಿ ಬಂದು ನಿಲ್ತಾನೆ, ಹೃದಯದಲ್ಲಿ ಬಂದು ನೆಲೆಸುತ್ತಾನೆ. ಹೃದಯದಲ್ಲಿದ್ದೂ ಸಾಕಾದಾಗ ಹೊರಗೆ ಬರುತ್ತಾನೆ. ಯಾರು? ಜೀವಾತ್ಮ. ಅಂದರೆ ಯಾರು? ನಾವು. ದೇಹದಿಂದ ನಾವು ಹೊರಗೆ ಬರ್ತೇವೆ ಅಂತ ಹೀಗೆ ಶ್ರುತಿಗಳು ಹೇಳಿದ ಹಾಗೆ ಕಾಣಿಸುತ್ತೆ. ಆದರೆ ನಿಜವಾಗಿ ನೋಡಿದರೆ ಹೀಗೆ ವಿವರಿಸುವುದು ಜೀವಾತ್ಮನ ಬಗ್ಗೆ ಅಲ್ಲ. ಮತ್ತು ಯಾರ ಬಗ್ಗೆ ಅಂದರೆ ಪರಬ್ರಹ್ಮ ಪರಮಾತ್ಮನ ಬಗ್ಗೆ ಎಂದು ಈ ಸೂತ್ರ ಸ್ಪಷ್ಟಪಡಿಸ್ತಾ ಇದೆ. ಜೀವಾತ್ಮನ ಬಗ್ಗೆ ಇದು ಹೇಳುತ್ತಾ ಇದೆಯೋ ಏನೋ ಅನಿಸಿದರು ಶ್ರುತಿವಾಕ್ಯಗಳು. ಇದು ಹೇಳುತ್ತಿರುವುದು ಜೀವಾತ್ಮನ ಬಗ್ಗೆ ಅಲ್ಲ, ಪರಮಾತ್ಮನ ಬಗ್ಗೆ ಅಂತ ಈ ಸೂತ್ರ ಹೇಳುತ್ತೆ. ದಹರ ಅಂದರೆ ಹೃದಯ ಆಕಾಶ ಅಂತ ನೀವು ತಗೊಂಡ್ರೆ ತುಂಬ ಚಿಕ್ಕದಾಗಿರುತ್ತೆ. ಹೃದಯಾಕಾಶ ಅನ್ನೋದು ತುಂಬ ಚಿಕ್ಕದಾಗಿರುತ್ತದೆ. ಹಾಗಾಗಿ ಇಷ್ಟೊಂದು ಚಿಕ್ಕದಾದ ಪ್ರದೇಶದಲ್ಲಿ ಪರಬ್ರಹ್ಮ ಪರಮಾತ್ಮ, ಅದನ್ನು ಇಷ್ಟೊಂದು ಚಿಕ್ಕದಾದ ಸ್ಥಳವನ್ನು ಪರಬ್ರಹ್ಮ ಪರಮಾತ್ಮ ಅಂತ ಹೇಳೋದು ಹೇಗೆ? ಬೇಡ, ಅದು ನಾವು ಇಲ್ಲಿರೋದು ಜೀವಾತ್ಮನೆ ಅಂತ ಹೇಳೋಣ ಅಂತ ಹೇಳಿದರೆ ಇದು ಸಾಧ್ಯ ಇದೆಯೋ ಅಂದರೆ ಸಾಧ್ಯ ಇಲ್ಲ ಅಂತ ಹೇಳುತ್ತೆ ಸೂತ್ರಗಳು. ದಹರದಲ್ಲಿರುವ ಆಕಾಶವನ್ನು ಜೀವಾತ್ಮ ಅಂತ ತಿಳಿಯೋಣ ಅಂತ ಭಾವಿಸಿದರೆ ಇಲ್ಲಿ ಹೇಳಿರುವುದು ಪರಮಾತ್ಮ ಅಂತ. ಸೂಕ್ಷ್ಮಕ್ಕಿಂತ ಸೂಕ್ಷ್ಮನಾಗಿರುವುದರಿಂದ ಭಗವಂತನು ಸೂಕ್ಷ್ಮಕ್ಕಿಂತ ಅತೀ ಸೂಕ್ಷ್ಮನಾಗಿರುವುದರಿಂದ ಯಾವ ರೀತಿಯ ಜ್ಞಾನದಿಂದಲೂ ಅವನು ಇನ್ನೂ ತಿಳ್ಕೊಳ್ಳೋದು ಕಷ್ಟ ಆಗತ್ತೆ. ಆದುದರಿಂದ ಅಲ್ಲಿರುವುದು ಪರಬ್ರಹ್ಮ ಪರಮಾತ್ಮನೇ ಅಂತ ಈ ಸೂತ್ರ ಹೇಳುತ್ತೆ. ಮುಂದುವರಿದು ಈ ಸೂತ್ರ ಹೇಳುತ್ತೆ, ಅನುಕೃತೆ ತಸ್ಯ ಚ, 3ನೇ ಪಾದದ 22ನೇ ಸೂತ್ರ ಇದನ್ನೇ ಈ ವಿಚಾರವನ್ನು ಮುಂದುವರಿಸುತ್ತಾ ಹೇಳುತ್ತದೆ. ಅನುಕೃತೆ ತಸ್ಯ ಚ, ಈ ಜೀವಾತ್ಮನು ಎಲ್ಲೆಲ್ಲಿ ಹೋಗುತ್ತಾನೋ ಪರಮಾತ್ಮನೂ ಅಲ್ಲಲ್ಲೇ ಹೋಗುತ್ತಾನೆ. ಇದು ಸ್ವಲ್ಪ ಅರ್ಥ ಮಾಡಿಕೊಳ್ಬೇಕು. ಪರಮಾತ್ಮನು ಹೋಗುವ ಅಗತ್ಯ ಇಲ್ಲ, ಪರಮಾತ್ಮನು ಎಲ್ಲ ಕಡೆ ಇದ್ದಾನೆ. ಜೀವಾತ್ಮನು ಎಲ್ಲಿ ಹೋಗಿರ್ತಾನೋ ಪರಮಾತ್ಮನು ಮೊದಲೇ ಅಲ್ಲಿರ್ತಾನೆ. ಅಲ್ಲಿ ಹೋಗುತ್ತಾನೆ ಅಂದರೆ ಅರ್ಥ ಆಗಲಿಕ್ಕೆ ಅಂತ ಹೇಳೋದು. ಪರಮಾತ್ಮನು ಎಲ್ಲ ಸಮಯದಲ್ಲಿ ಎಲ್ಲ ಕಡೆ ಎಲ್ಲ ಸಂದರ್ಭದಲ್ಲೂ ಇರ್ತಾನೆ. ಜೀವಾತ್ಮ ಮತ್ತೆ ಹೋದಾಗ ಅಲ್ಲಿ ಪರಮಾತ್ಮ ಮೊದಲೇ ಇದ್ದ, ಇಲ್ಲಿ ಜೀವಾತ್ಮನೂ ಇರ್ತಾನೆ. ಆದರೆ ನಾವು ಇದು ಅರ್ಥ ಆಗುವ ದೃಷ್ಟಿಯಿಂದ ಹೇಳೋದು, ಈ ಜೀವಾತ್ಮನು ಎಲ್ಲೆಲ್ಲಿ ಹೋಗುತ್ತಾನೋ ಪರಮಾತ್ಮನು ಅಲ್ಲಲ್ಲಿ ಹೋಗುತ್ತಾನೆ. ಯಾವಾಗ ಜೀವಾತ್ಮನು ಒಂದು ದೇಹವನ್ನು ಬಿಟ್ಟು
ಇನ್ನೊಂದು ದೇಹವನ್ನು ಪ್ರವೇಶಿಸುತ್ತಾನೋ, ಪರಮಾತ್ಮನೂ ಸಹ ಜೀವಾತ್ಮನ ಜೊತೆಗೆ ಆ ದೇಹವನ್ನು ಪ್ರವೇಶಿಸುತ್ತಾನೆ. ಹಾಗಾಗಿ ಉಪನಿಷತ್ತುಗಳು ಹೇಳೋದೇನು ಅಂದರೆ, ಭಗವಂತನು ಈ ಜಗತ್ತನ್ನು ಸೃಷ್ಟಿಸಿ ತಾನು ಈ ಜಗತ್ತಿನಲ್ಲಿ ಪ್ರವೇಶಿಸಿದನು ಅಂತ ನಿಮಗೆ ಶ್ರುತಿಯಲ್ಲಿ ಬರುತ್ತೆ. ಭಗವಂತ ಏನು ಮಾಡಿದ, ಮೊದಲು ಈ ಜಗತ್ತನ್ನು ಸೃಷ್ಟಿ ಮಾಡಿ ತನ್ನ ಪಾಡಿಗೆ ನನಗೂ ಇದು ಸಂಬಂಧ ಇಲ್ಲ ಅಂತ ಇರಲಿಲ್ಲ. ತಾನೂ ಸಹ ಈ ಜಗತ್ತಿನಲ್ಲಿ ಪ್ರವೇಶಿಸಿದನು. ಅಷ್ಟೇ ಅಲ್ಲ, ತನ್ನ ಜೊತೆಗೆ ಅನೇಕ ದೇವತೆಗಳನ್ನು ಸೇರಿಸಿಕೊಂಡು ಪ್ರವೇಶಿಸಿದನು. ತಾನೊಬ್ಬನೇ ಪ್ರವೇಶಿಸಲಿಲ್ಲ ಈ ಜಗತ್ತನ್ನು, ತನ್ನ ಜೊತೆಗೆ ಅನೇಕ ದೇವತೆಗಳನ್ನು ಸೇರಿಸಿಕೊಂಡು ಪ್ರವೇಶಿಸಿದನು ಅಂತ ಹೇಳುತ್ತೆ. ಈಗ ಒಂದು ದೇಹವನ್ನು ನೀವು ತಗೊಂಡ್ರೆ, ಸೂರ್ಯ ದೇವತೆಯು ಕಣ್ಣಿನಲ್ಲಿ ಪ್ರವೇಶಿಸಿದನು, ದಿಗ್ದೇವತೆಗಳು ಕಿವಿಗಳಲ್ಲಿ ಪ್ರವೇಶಿಸಿದರು, ಅಶ್ವಿನಿ ಕುಮಾರರು ಮೂಗಿನ ಹೊಳ್ಳೆಗಳಲ್ಲಿ ಪ್ರವೇಶಿಸಿದರು, ವರುಣ ದೇವನು ನಾಲಿಗೆಯಲ್ಲಿ ಅಥವಾ ರಸನದಲ್ಲಿ, ಟೇಸ್ಟ್ ಅಂತ ಹೇಳ್ತೇವಲ್ಲ ಅದರಲ್ಲಿ ಪ್ರವೇಶಿಸಿದನು, ಅಗ್ನಿದೇವನು ಮಾತಿನ ರೂಪದಲ್ಲಿ ನಾಲಿಗೆಯಲ್ಲಿ ಪ್ರವೇಶಿಸಿದನು. ಇದು ಕೆಲವು ಉದಾಹರಣೆಗಳಷ್ಟೆ. ಹಾಗಾಗಿ ಭಗವಂತನು ದೇವತೆಗಳ ಒಂದಿಗೆ ಹೃದಯಕ್ಕೆ ಪ್ರವೇಶಿಸಿದನು, ದಹರಕ್ಕೆ ಪ್ರವೇಶಿಸಿದನು. ಹಾಗಾಗಿ ಇಲ್ಲಿ ಜೀವಾತ್ಮ ಪರಮಾತ್ಮ ಇಬ್ಬರ ಬಗ್ಗೆ ಹೇಳಿದ್ದರು ಅಂದರೆ ಅಲ್ಲಿ ಜೀವಾತ್ಮನೂ ಇದ್ದಾನೆ ದಹರದಲ್ಲಿ. ಹಾಗಾದರೆ ಜೀವಾತ್ಮ ಇಲ್ವ ಅಂದರೆ ಜೀವಾತ್ಮನೂ ಇದ್ದಾನೆ, ಪರಮಾತ್ಮ ಇಲ್ವ ಅಂದರೆ ಪರಮಾತ್ಮನೂ ಇದ್ದಾನೆ. ಹಾಗಾದರೆ ಇದು ಹೇಳಿರೋದು ಯಾರ ಬಗ್ಗೆ ಹೇಳಿರೋದು ಅಂದರೆ ಇಲ್ಲಿ ಈ ಸೂತ್ರ ಹೇಳುತ್ತೆ, ಇಲ್ಲಿ ಜೀವಾತ್ಮನೂ ಇದ್ದರು. ಇಲ್ಲಿ ಮುಖ್ಯವಾಗಿ ಹೇಳಿರೋದು ಪರಬ್ರಹ್ಮ ಪರಮಾತ್ಮನ ಬಗ್ಗೆ ಆಗಿದೆ. ಮುಂದುವರಿತಾ ಹೇಳುತ್ತೆ, ಕಠೋಪನಿಷತ್ತು ಹೇಳುತ್ತೆ, ಜೀವಾತ್ಮ ಪರಮಾತ್ಮ ಇಬ್ಬರು ಹೃದಯದಲ್ಲಿ ಇದ್ದಾರೆ. ಸಾಧಕರು ಪರಮಾತ್ಮನನ್ನೇ ಹುಡುಕಬೇಕು ವಿನಃ ಜೀವಾತ್ಮನನ್ನಲ್ಲ. ಅಂದರೆ ನಾವು ಹೃದಯದಲ್ಲಿ ಹುಡುಕಬೇಕಾದದ್ದು ಪರಮಾತ್ಮನನ್ನೇ ಅನ್ನೋ ದೃಷ್ಟಿಯಿಂದ ನೀವು ಧ್ಯಾನ ಮಾಡಿದಾಗ, ನಿಮ್ಮ ಮನಸ್ಸನ್ನು ಹೃದಯದಲ್ಲಿ ಕೊಟ್ಟಾಗ ಹೃದಯದಲ್ಲಿ ಪರಮಾತ್ಮನನ್ನು ಹುಡುಕಲು ಕೊಡಬೇಕೇ ವಿನಃ ಜೀವಾತ್ಮನನ್ನು ಹುಡುಕಿದರೆ ಏನು ಉಪಯೋಗವೂ ಇಲ್ಲ. ಯಾಕೆ ಉಪಯೋಗ ಇಲ್ಲ ಅಂದರೆ ಜೀವಾತ್ಮನಿಗೆ ಯಾವ ಶಕ್ತಿಯೂ ಇಲ್ಲ. ಅವನು ಸರ್ವಶಕ್ತ ಅಲ್ಲ, ಸರ್ವಜ್ಞ ಅಲ್ಲ, ನಿರ್ಗುಣ ನಿರಾಕಾರ. ಇದು ಯಾವುದೂ ಅತಿ ಉತ್ತಮ ತತ್ವ ಜೀವಾತ್ಮನಿಗೆ ಹೊಂದಲ್ಲ, ಆದರೆ ಪರಮಾತ್ಮನಿಗೆ ಹೊಂದತ್ತೆ. ಆದ್ದರಿಂದ ದಹರಾಕಾಶದಲ್ಲಿ ಇರುವುದು ಮುಖ್ಯವಾಗಿ ಪರಮಾತ್ಮನನ್ನೇ, ಅವನನ್ನೇ ನಾವು ಹುಡುಕಬೇಕು ಅಂತ ಈ ಸೂತ್ರ ಅತಿ ಸ್ಪಷ್ಟವಾಗಿ ಹೇಳ್ತಾ, ಮುಂದಿನ ಸೂತ್ರ ಅಂದರೆ 3ನೇ ಪಾದದ 23ನೇ ಸೂತ್ರ ಹೇಳುತ್ತೆ, ಅಪಿಚ ಸ್ಮರ್ಯತೆ. ನೋಡಿ, ಇದು ಭಾರಿ ಒಳ್ಳೆ ಸೂತ್ರ ಇದು. ಇಲ್ಲಿ ಭಗವದ್ಗೀತೆಯನ್ನು ಕೋಟ್ ಮಾಡಿ ಬ್ರಹ್ಮಸೂತ್ರ ಹೇಳುತ್ತೆ. ಭಗವದ್ಗೀತೆಯಲ್ಲಿ ಅನೇಕ ಕಡೆ ಪರಮಾತ್ಮ ಹೇಳ್ತಾನೆ. ಏನು ಹೇಳ್ತಾನೆ? ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟ ಅಂತ ಒಂದು ಕಡೆ ಹೇಳ್ತಾನೆ, ನಾನು ಎಲ್ಲವರ ಹೃದಯದಲ್ಲಿ ನೆಲೆಸಿದ್ದೇನೆ. ಈಶ್ವರ ಸರ್ವಭೂತಾನಾಂ ಹೃದಯೇಶೇರ್ಜುನ ತಿಷ್ಠತಿ ಅಂತ 18ನೇ ಅಧ್ಯಾಯದಲ್ಲಿ ಬರುತ್ತೆ. ಏನಿದರ್ಥ? ಈಶ್ವರ ಅಂದರೆ ಪರಮಾತ್ಮನು ಸರ್ವಭೂತಾನಾಂ ಎಲ್ಲ ಭೂತಗಳಲ್ಲಿ, ಪ್ರಾಣಿ ಇರ್ಬೋದು, ಇರುವೆ ಇರ್ಬೋದು, ಕತ್ತೆ ಇರ್ಬೋದು, ಹಂದಿ ಇರ್ಬೋದು, ಮನುಷ್ಯ ಇರ್ಬೋದು, ದೇವತೆಗಳು ಇರ್ಬೋದು, ಎಲ್ಲವರ ಹೃದಯದಲ್ಲೂ ನಾನು ಸನ್ನಿಹಿತನಾಗಿದ್ದೇನೆ. ಹೀಗೆ ತಾನು ಎಲ್ಲ ಭೂತಗಳ ಹಾಗೂ ನಾವು ಮನುಷ್ಯರು ಅಂದರೆ ಎಲ್ಲ ಮನುಷ್ಯರ ಹೃದಯದಲ್ಲಿ ನೆಲೆಸಿದ್ದೇನೆ ಎಂದು ಭಗವದ್ಗೀತೆಯಲ್ಲೂ ಸ್ಮೃತಿ ಗ್ರಂಥವಾದ ಭಗವದ್ಗೀತೆಯಲ್ಲೂ ಅತ್ಯಂತ ಸ್ಪಷ್ಟವಾಗಿ ಭಗವಂತನು ಹೇಳ್ತಾ ಇರೋದು ಕಂಡುಬರುತ್ತದೆ. ಹಾಗಾಗಿ ನಾವು ಯಾವುದೇ ಸಂಶಯ ಇಲ್ಲದೆ ಹೃದಯದಲ್ಲಿ ಅಥವಾ ದಹರಾಕಾಶದಲ್ಲಿ ಇರುವುದು ಪರಮಾತ್ಮನೇ ಅನ್ನೋದನ್ನು ಖಚಿತಪಡಿಸಿಕೊಳ್ಳಬೇಕು ಎಂದು ಬ್ರಹ್ಮಸೂತ್ರದ ಆಶಯ. ಈಗ ಆಯಿತು, ಮುಂದಿನ ಪ್ರಶ್ನೆ ಬರುತ್ತೆ, ಹೃದಯದಲ್ಲಿರುವುದು ಪರಮಾತ್ಮನೇ, ಆದರೆ ಕಠೋಪನಿಷತ್ತು ಈ ಪರಮಾತ್ಮನು ಅಂಗುಷ್ಟ ಮಾತ್ರ ಪುರುಷನು ಅಂತ ಹೇಳುತ್ತೆ.
ಕಠೋಪನಿಷತ್ತು ಹೇಳುತ್ತೆ ಈ ಪುರುಷನು ಅಂಗುಷ್ಟ ಮಾತ್ರ ಪುರುಷನು. ಆಯಿತು, ಅದನ್ನು ಒಪ್ಪೋಣ. ಅಂದರೆ ಛಾಂದೋಗ್ಯ ಉಪನಿಷತ್ತು ಹೇಳುತ್ತೆ ಈ ಪರಮಾತ್ಮನು ಹೃದಯದಲ್ಲಿ ಆಕಾಶ ರೂಪದಲ್ಲಿ, ಸ್ಪೇಸ್ ರೂಪದಲ್ಲಿ ಇದ್ದಾನೆ ಎಂದು ಹೇಳುತ್ತದೆ. ಹಾಗಾದರೆ ಈ ಪರಮಾತ್ಮನನ್ನು ಅಂಗುಷ್ಟದ ಮಾತ್ರ ಪುರುಷ ಅಂತ ತಗೊಳ್ಬೇಕು, ಅಥವಾ ಆಕಾಶ ರೂಪದಲ್ಲಿ ಹೃದಯದಲ್ಲಿರೋ ಭಗವಂತ ಅಂತ ತಗೊಳ್ಬೇಕು ಅನ್ನೋದು ಪ್ರಶ್ನೆ ಬರುತ್ತೆ. ನೋಡಿ, ಇದು ಅಂಗುಷ್ಟ ಮಾತ್ರ ಪುರುಷ ಅಂತ ಹೇಳುತ್ತೆ. ಇನ್ನೊಂದು ಕಡೆ ಏನು ಹೇಳುತ್ತೆ, ಆಕಾಶ ಸ್ಪೇಸ್ ತತ್ವವನ್ನು ಭಗವಂತನಿಗೆ ಕೊಡ್ತದೆ. ಹೃದಯದಲ್ಲಿ ಆಕಾಶ ರೂಪಿಯಾಗಿ ಪರಮಾತ್ಮ ಇದ್ದಾನೆ ಅಂತ ಒಂದು ಕಡೆ ಹೇಳಿದರೆ, ಹೃದಯದಲ್ಲಿ ಅಂಗುಷ್ಟ ಮಾತ್ರ ಪುರುಷನಾಗಿ ಭಗವಂತನಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಈಗ ಅದಕ್ಕೆ ಪ್ರಶ್ನೆ, ಅನುಮಾನ ಏನು ಅಂದರೆ, ಇದರಲ್ಲಿ ಯಾವುದನ್ನು ತಗೊಳ್ಬೇಕು, ಯಾವುದನ್ನು ಬಿಡಬೇಕು ಅಂತ. ಅದಕ್ಕೆ ಮುಂದಿನ ಸೂತ್ರ 3ನೇ ಪಾದದ 24ನೇ ಸೂತ್ರ ಹೇಳುತ್ತೆ, ಶಬ್ದಾದೇವ ಪ್ರಮಿತಃ. ಶಬ್ದಾದೇವ ಪ್ರಮಿತಃ, ಶಬ್ದಗಳಿಂದ ಅಂದರೆ ವೇದಗಳಿಂದ, ಉಪನಿಷತ್ತುಗಳಿಂದ ಅದು ಪರಮಾತ್ಮನೇ ಎಂದು ಮೊದಲನೇದಾಗಿ ತಿಳಿಯುತ್ತದೆ. ಅದು ಪರಮಾತ್ಮನೇ ಅಂತ ತಿಳಿಯುತ್ತದೆ. ಹೇಗೆಂದರೆ, ಈ ಅಂಗುಷ್ಟ ಮಾತ್ರ ಪುರುಷನು ಭೂತಕಾಲ, ವರ್ತಮಾನ ಕಾಲ ಹಾಗೂ ಭವಿಷ್ಯತ್ ಕಾಲದ ಕಂಟ್ರೋಲರ್ ಎಂದು ಉಪನಿಷತ್ತುಗಳು ಸ್ಪಷ್ಟವಾಗಿ ಹೇಳುತ್ತೆ. ಇದರ ಅರ್ಥ ಏನು ಅಂದರೆ, ಅಂಗುಷ್ಟ ಮಾತ್ರ ಪುರುಷನೆಂದರು ಹೃದಯದ ಆಕಾಶ ಎಂದರು, ಅಂಗುಷ್ಟ ಮಾತ್ರ ಪುರುಷ ಅಂತ ಹೇಳಿದರು, ಹೃದಯದಲ್ಲಿರುವ ಆಕಾಶ ಅಂತ ಹೇಳಿದರು. ಎರಡು ಪರಮಾತ್ಮನ ಬಗ್ಗೆ ಹೇಳುವ ಶಬ್ದಗಳು ಅಂತ ತಿಳ್ಕೊಳ್ಬೇಕು. ಮತ್ತು ಈ ಪುರುಷನನ್ನು ಹೊಗೆ ಇಲ್ಲದ ಜ್ಯೋತಿ ಎಂದು ಉಪನಿಷತ್ತು ಇನ್ನೊಂದು ಕಡೆ ಹೇಳುತ್ತೆ. ಈ ಪುರುಷನನ್ನು ಜ್ಯೋತಿಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಜ್ಯೋತಿ, ಇದು ಹೊಗೆ ರಹಿತ, ಹೊಗೆ ಬರೋಲ್ಲ. ಈಗ ಬೆಂಕಿ ಮಾಡಿದಾಗ ಹೊಗೆ ಬರುತ್ತೆ, ಹೊಗೆ ಇಲ್ಲದ ಜ್ಯೋತಿ ಅಂತಲೂ ಇಲ್ಲಿ ಹೇಳಿರೋದ್ರಿಂದ ನೋಡಿ, ಅದಕ್ಕೆ ಬ್ರಹ್ಮಸೂತ್ರವು ಒಂದು ಕಡೆ ಹೇಳುತ್ತೆ ಭಗವಂತನು ಜ್ಯೋತಿ ರೂಪದಲ್ಲಿದ್ದಾನೆ ಅಂತ, ಇನ್ನೊಂದು ಕಡೆ ಹೇಳುತ್ತೆ ಅಂಗುಷ್ಟ ಮಾತ್ರ ಪುರುಷನ ರೂಪದಲ್ಲಿದ್ದಾನೆ ಅಂತ, ಮತ್ತೊಂದು ಕಡೆ ಹೇಳುತ್ತೆ ದಹರಾಕಾಶದಲ್ಲಿ ಸ್ಪೇಸ್ ಆಕಾಶ ರೂಪದಲ್ಲಿ ಇದ್ದಾನೆ ಅಂತ ಹೇಳ್ತಾನೆ. ಈ ಮೂರು ಹೇಳಿದರೂ ಅದು ಹೇಳೋದು ವಿಷಯ ಏನು ಅಂದರೆ, ಪರಮಾತ್ಮನ ಬಗ್ಗೆ, ಪರಬ್ರಹ್ಮ ತತ್ವದ ಬಗ್ಗೆ ಅಂತ ಹೇಳುತ್ತೆ. ಹಾಗಾದರೆ ಇನ್ನೊಂದು ಪ್ರಶ್ನೆ ಬರುತ್ತೆ. ಪ್ರಶ್ನೆ ಏನು, ಈ ಪರಮಾತ್ಮನನ್ನು ಅಂಗುಷ್ಟದ ಗಾತ್ರ ಎಂದು ಏಕೆ ಹೇಳಲಾಗಿದೆ? ಈಗ ಯಾವುದೋ ಒಂದು ಗಾತ್ರ ಅಂತ ಹೇಳ್ಬೋದಾಗಿತ್ತಲ್ಲ, ಅಂಗುಷ್ಟದ ಗಾತ್ರವೇ ಅಂತ ಯಾಕೆ ಹೇಳಬೇಕು? ಬೇರೆ 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 ಹೇಳ್ಬೋದಲ್ಲ. ಅಂದರೆ ಮುಂದಿನ ಸೂತ್ರ 3ನೇ ಪಾದದ 25ನೇ ಸೂತ್ರ ಹೇಳುತ್ತೆ, ಹೃದಯಪೇಕ್ಷೆಯಾತು ಮನುಷ್ಯಾಧಿಕಾರತ್ವಾತ್. ಹೃದಯಪೇಕ್ಷೆಯಾತು ಮನುಷ್ಯಾಧಿಕಾರತ್ವಾತ್. ಸ್ವಲ್ಪ ಇದರ್ಥ ಮಾಡಿಕೊಳ್ಬೇಕು. ಮನುಷ್ಯನ ಹೃದಯದ ಗಾತ್ರವನ್ನು ಅನುಸರಿಸಿ ಹೇಳಿದೆ ಅಂತ ಈ ಸೂತ್ರ ಹೇಳುತ್ತೆ. ಒಂದು ಸ್ಟ್ಯಾಂಡರ್ಡ್ ನಾವು ತಗೊಳ್ತೇವಲ್ವ, ಸ್ಟ್ಯಾಂಡರ್ಡ್ ಯಾವುದು ಅಂದರೆ ಮನುಷ್ಯನ ಹೃದಯ ಅಂತ ಹೇಳುತ್ತೆ. ಉದಾಹರಣೆಗೆ ನೋಡಿ, ನಮ್ಮ ಕೈಯನ್ನು ಹೀಗೆ ಹಿಡ್ಕೊಂಡು ಕೈ ಮಡಿಸಿ ಅದರೊಳಗೆ ಅಂಗುಷ್ಟವನ್ನು ಹೀಗಿಟ್ಟಾಗ ಅಂಗುಷ್ಟಕ್ಕೆ ಬೇಕಾದ ಜಾಗ ಎಷ್ಟು? ಅಂಗುಷ್ಟ ಕೈ ಮಡಿಸಿದಾಗ ಅಂಗುಷ್ಟಕ್ಕೆ ಇರಲಿಕ್ಕೆ ಎಷ್ಟು ಜಾಗ ಬೇಕೋ, ನಮ್ಮ ಕೈಯ ಒಳಗಡೆ ಇಟ್ಟು ಕೈಯನ್ನು ಮಡಿಸಿದರೆ ಮುಷ್ಟಿಯೊಳಗೆ ಅಂಗುಷ್ಟವು ಎಷ್ಟು ಸ್ಥಳವನ್ನು ಆಕ್ರಮಿಸುವುದೋ ಹೃದಯವು ಅಷ್ಟು ದೊಡ್ಡದಾಗಿರುವುದು ಅಂತ ಈ ಉಪನಿಷತ್ತು ಹೇಳುತ್ತೆ. ಮತ್ತು ಬ್ರಹ್ಮಜ್ಞಾನವನ್ನು ಪಡೆಯಲು ಅರ್ಹರಾದ ಮನುಷ್ಯರನ್ನು ತೆಗೆದುಕೊಂಡು ಮುಂದೆ ಈ ಸೂತ್ರ ಹೇಳುತ್ತೆ, ಇದನ್ನು ಹೇಳುತ್ತೆ. ಹಾಗಾದರೆ ಇಲ್ಲಿ ನಿಮ್ಗೆ ಅರ್ಥ ಆಯಿತು ಏನು ಅಂದರೆ, ಅಂಗುಷ್ಟ ಮಾತ್ರ ಪುರುಷ ಅಂತ ನೀವು ಇದು ಅಂಗುಷ್ಟ ಅಂತ ತಗೊಂಡ್ರು, ಈ ಅಂಗುಷ್ಟಕ್ಕೆ ಬೇಕಾದ ಜಾಗ ಆಕಾಶ ಸ್ಪೇಸ್ ತಗೊಂಡ್ರು, ಅಥವಾ ಹೃದಯ ಅಂತ ತಗೊಂಡ್ರು, ಅಲ್ಲಿರುವುದು ಪರಮಾತ್ಮನೇ ಹೊರತು ಜೀವಾತ್ಮ ಇದ್ದರೂ ಅದು ನಮಗೆ ಮುಖ್ಯ ಅಲ್ಲ ಅಂತ ಇಲ್ಲಿ ಅತಿ ಸ್ಪಷ್ಟವಾಗಿ ಬ್ರಹ್ಮಸೂತ್ರ ಹೇಳ್ತಾ ಮುಂದೆ ಹೇಳುತ್ತೆ.
ಅರ್ಹರಾದ ಮನುಷ್ಯರನ್ನು ತೆಗೆದುಕೊಂಡು ಹೀಗೆ ಹೇಳಿದೆ ಅಂತ ನೀವು ಹೇಳಿದ್ರಲ್ಲ. ಈಗ ನೀವೇನು ಹೇಳ್ತಾ ಇದ್ದೀರಿ? ಅರ್ಹರಾದ ಮನುಷ್ಯರನ್ನು ಮಾತ್ರ ತೆಗೆದುಕೊಂಡು ಹೀಗೆ ಹೇಳಿದೆ ಅನ್ನೋ, ಮನುಷ್ಯರನ್ನು ಮಾತ್ರ ತೆಗೆದುಕೊಂಡು ಹೀಗೆ ಹೇಳಿದೆ ಅಂತ ಹೇಳಿದ್ರೆ ಇನ್ನೊಂದು ಪ್ರಶ್ನೆ ಬರುತ್ತೆ ಅಂತ ಹೇಳ್ತಾರೆ. ಏನು ಅದು? ಹಾಗಾದರೆ ಮೇಲಿನ ಲೋಕದ, ಅಂದರೆ ಮೇಲಿನ ಲೋಕದ ದೇವತೆಗಳು, ಕೆಳಗಿನ ಲೋಕದ ಕನಿಷ್ಠ ಅಧಮ ಯೋನಿಗಳಲ್ಲಿ ಹುಟ್ಟಿದವರು ಬ್ರಹ್ಮಜ್ಞಾನಕ್ಕೆ ಆಗಲಿ ಕರ್ಮಕ್ಕಾಗಲಿ ಅಧಿಕಾರಿಗಳಲ್ವಾ ಅಂತ ಪ್ರಶ್ನೆ ಬರುತ್ತೆ. ಅಂದರೆ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ, ಮನುಷ್ಯನಿಗಿಂತ ಕೆಳಗಿನ ಯೋನಿಗಳಲ್ಲಿ ಹುಟ್ಟಿದವರು ಬ್ರಹ್ಮಜ್ಞಾನಕ್ಕೆ ಅಧಿಕಾರಿಗಳಲ್ಲ ಅಥವಾ ಕರ್ಮಕ್ಕೂ ಅಧಿಕಾರಿಗಳಲ್ಲ. ಇದರಲ್ಲಿ ಕನ್ಫ್ಯೂಷನ್ ಇಲ್ಲ. ಕನ್ಫ್ಯೂಷನ್ ಎಲ್ಲಿದೆ ಅಂದರೆ, ನಮಗಿಂತ ಮೇಲಿನ ಯೋನಿಗಳಲ್ಲಿ, ಶ್ರೇಷ್ಠವಾದ ಯೋನಿಗಳಲ್ಲಿ ಹುಟ್ಟಿದ ದೇವತೆಗಳು ಬ್ರಹ್ಮಜ್ಞಾನಕ್ಕೆ ಹಾಗಾದರೆ ಯೋಗ್ಯರಲ್ವ? ಯಾಕಂದ್ರೆ ನೀವು ಏನು ಹೇಳಿದ್ರೆ, ಮನುಷ್ಯನನ್ನು ಮಾತ್ರ ನಾವು ತಗೊಂಡು ಹೇಳಿದ್ದೇವೆ ಅನ್ನೋ ಥರ ಅರ್ಥ ಅಲ್ಲಿ ಹೇಳಿದ್ದೀರಿ. ಹಾಗಾದರೆ ಅವರಿಗೆ ಕರ್ಮಕ್ಕೂ ಅಧಿಕಾರ ಇಲ್ವಾ, ಬ್ರಹ್ಮಜ್ಞಾನಕ್ಕೂ ಅಧಿಕಾರ ಇಲ್ವಾ ಅಂತ ಪ್ರಶ್ನೆ. ಒಳ್ಳೆಯ ಪ್ರಶ್ನೆ ಅಲ್ವ ಇದು? ಆವಾಗ ಈ ಪ್ರಶ್ನೆಗೆ ಉತ್ತರವಾಗಿ 3ನೇ ಪಾದದ 26ನೇ ಸೂತ್ರ ಬರುತ್ತೆ. ಅದೇ ಹೇಳುತ್ತೆ, ತದುಪರಿಯಪಿ ಬಾದರಾಯಣ ಸಂಭವಾತ್. ತದುಪರಿಯಪಿ ಬಾದರಾಯಣ ಸಂಭವಾತ್. ಬಾದರಾಯಣ ಆಚಾರ್ಯರು, ವೇದವ್ಯಾಸ ಬಾದರಾಯಣ ಆಚಾರ್ಯರು, ಮನುಷ್ಯ ಯೋನಿಗಿಂತ ಮೇಲಿನ ಯೋನಿಗಳಲ್ಲಿ ಹುಟ್ಟಿದ ದೇವತೆಗಳಿಗೆ ಬ್ರಹ್ಮಜ್ಞಾನದ ಅಧಿಕಾರವಿದೆ ಅಂತ ಹೇಳ್ತಾರೆ. ಅಧೋ ಯೋನಿಯಲ್ಲಿ ಹುಟ್ಟಿದವರಿಗೆ ಬ್ರಹ್ಮಜ್ಞಾನದ ಅಧಿಕಾರವಿಲ್ಲ ಅಂತ ಹೇಳ್ತಾರೆ. ನೋಡಿ, ಸ್ಪಷ್ಟವಾಗಿ ಕೇಳಿಸ್ಕೊಳ್ಳಿ. ದೇವತೆಗಳಿಗೂ ಮನುಷ್ಯರಿಗಿರುವಷ್ಟೇ ಕರ್ಮದ ಮತ್ತು ಬ್ರಹ್ಮಜ್ಞಾನದ ಅಧಿಕಾರವಿದೆ ಅಂತ ಬಾದರಾಯಣರು ಹೇಳ್ತಾರೆ. ಆದರೆ ಅಧೋ ಯೋನಿಯಲ್ಲಿ ಹುಟ್ಟಿದವರಿಗೆ, ಅಂದರೆ ಮನುಷ್ಯರಿಗಿಂತ ಕೆಳ ಯೋನಿಯಲ್ಲಿ ಹುಟ್ಟಿದವರಿಗೆ ಈ ಅಧಿಕಾರ ಇಲ್ಲ ಅಂತ ಹೇಳ್ತಾರೆ. ದೇವತೆಗಳಿಗೆ ಕರ್ಮದ ಅನುಷ್ಠಾನವೂ ಇಲ್ಲ, ಹಾಗೂ ಬ್ರಹ್ಮಜ್ಞಾನದ ಉಪದೇಶಲಿಲ್ಲ. ಹಾಗಾಗಿ ಬ್ರಹ್ಮಜ್ಞಾನ ಸಾಧ್ಯವಿಲ್ಲ ಅಂತ ನಾವು ಎಷ್ಟೋ ಸಲ ಕೇಳಿದ್ದೇವೆ. ನಾವೇನು ಹೇಳ್ತೇವೆ ನೋಡಿ, ಮನುಷ್ಯ ಜನ್ಮವೇ ಅತಿ ಶ್ರೇಷ್ಠವಾದದ್ದು, ಮನುಷ್ಯ ಜನ್ಮದಲ್ಲಿ ಬ್ರಹ್ಮಜ್ಞಾನವನ್ನು ಪಡೆಯಬೇಕು, ಇನ್ಯಾವುದೇ ಜನ್ಮದಲ್ಲಿ ಬ್ರಹ್ಮಜ್ಞಾನವನ್ನು ಪಡೆಯಲಿಕ್ಕಾಗೋದಿಲ್ಲ, ದೇವತೆಗಳಾಗಿ ಹುಟ್ಟಿದರೂ ಆಗುವುದಿಲ್ಲ ಅಂತ ಉಪನ್ಯಾಸಗಳಲ್ಲಿ ಅನೇಕ ಕಡೆ ಕೇಳಿರ್ತೇವಲ್ವ. ಅದನ್ನು ಇಲ್ಲಿ ಬ್ರಹ್ಮಸೂತ್ರಗಳು ಸ್ಪಷ್ಟಪಡಿಸ್ತಾ ಹೇಳ್ತವೆ. ಬಾದರಾಯಣರು ಹೇಳ್ತಾರೆ, ಹಾಗೇನೂ ಇಲ್ಲ. ಮನುಷ್ಯ ಜನ್ಮದಲ್ಲಿ ಬ್ರಹ್ಮಜ್ಞಾನವನ್ನು ಪಡೆಯುವುದಕ್ಕೆ ಅತ್ಯಂತ ಉತ್ತಮ ಅವಕಾಶವಿದ್ದರೂ ಸಹ ದೇವತೆಗಳ ಜನ್ಮ ಪಡೆದಾಗಲೂ ಕರ್ಮಕ್ಕೂ ಅವಕಾಶ ಇದೆ, ಬ್ರಹ್ಮಜ್ಞಾನಕ್ಕೂ ಅವಕಾಶ ಇದೆ ಅಂತ ಹೇಳ್ತಾರೆ. ಆದರೆ ಆಚಾರ್ಯ ಬಾದರಾಯಣರು ಇದನ್ನು ಅವರ ಪ್ರಕಾರ ದೇವತೆಗಳಿಗೆ ಕರ್ಮದಲ್ಲಿ ಅಧಿಕಾರವಿದೆ, ಬ್ರಹ್ಮಜ್ಞಾನ ಪಡೆಯಲು ಅಧಿಕಾರವಿದೆ ಅಂತ ಹೇಳ್ತಾರೆ. ಅಂದರೆ ಏನು ಅರ್ಥ ಆಯಿತು ನಿಮಗೆ? ಇಲ್ಲಿ ಏನು ಅರ್ಥ ಮಾಡ್ಕೊಳ್ಬೇಕು ಅಂದರೆ, ಹೇಗೆ ಮನುಷ್ಯನಿಗೆ ಕರ್ಮಗಳಲ್ಲಿ ಅಧಿಕಾರ ಇದೆಯೋ, ಕರ್ಮ ಅಂದರೆ ಇಲ್ಲಿ ಯಜ್ಞಯಾಗಾದಿಗಳು ಮುಂತಾದವನ್ನು ಇಲ್ಲಿ ಕರ್ಮ ಅಂತ ಹೇಳೋದು, ನಾವು ಮಾಡೋ ಮಾಮೂಲು ಕೆಲಸವನ್ನೆಲ್ಲ ಇಲ್ಲಿ ಹೇಳ್ತಾ ಇರೋದು. ಯಜ್ಞಯಾಗಾದಿಗಳಲ್ಲೂ ಅಧಿಕಾರವಿದೆ, ಹಾಗೆಯೇ ಬ್ರಹ್ಮಜ್ಞಾನ ಪಡೆಯಲು ಅಧಿಕಾರವಿದೆ ಅಂತ ಬಾದರಾಯಣರು ಹೇಳ್ತಾರೆ. ಆದರೆ ಮುಂದಿನ ಸೂತ್ರ ಹೇಳುತ್ತದೆ, ಏನು ಹೇಳುತ್ತೆ? 3ನೇ ಪಾದದ 27ನೇ ಸೂತ್ರ, ವಿರೋಧ ಕರ್ಮಣೇತಿ ಚೇನ್ನಾನೇಕ ಪ್ರತಿಪತ್ತೇರ್ದರ್ಶನಾತ್. ದೇವತೆಗಳೆಂದರೆ ಅವರಿಗೆ ಯಾವುದೇ ರೂಪವನ್ನು ಧರಿಸುವ ಶಕ್ತಿ ಇದೆ. ಅರ್ಥ ಮಾಡ್ತಾ ಹೋಗಿ. ದೇವತೆಗಳು ಅಂದರೆ ಯಾರು? ನಮಗೂ ಅವರಿಗಿರುವ ವ್ಯತ್ಯಾಸ ಏನು? ನಮಗೆ ಬೇರೆ ರೂಪವನ್ನು ಧರಿಸುವ ಶಕ್ತಿ ಇಲ್ಲ, ಹೀಗಂದರೆ ಈಗ ಮುಗಿದೋಯ್ತು. ದೇವತೆಗಳಿಗೆ ಬೇರೆ ರೂಪವನ್ನು ಧರಿಸುವ ಶಕ್ತಿ ಇದೆ, ಯಾಕಂದರೆ ಅವರು ಸಿದ್ಧ ಪುರುಷರು, ಅವರಿಗೆ ಆ ಸಿದ್ಧಿ ಇದೆ. ಮತ್ತು ಒಂದೇ ಸಲ ಒಂದಕ್ಕಿಂತ ಹೆಚ್ಚಿನ ದೇಹವನ್ನು ಧರಿಸುವ ಶಕ್ತಿಯೂ ಇದೆ. ಮತ್ತು ಆ ದೇವತೆಗಳಿಗೆ ದೇಹವಿರುವುದರಿಂದ ಅವರು ಕರ್ಮಕ್ಕೆ ಅಧಿಕಾರಿಗಳು ಆಗ್ತಾರೆ, ಬ್ರಹ್ಮಜ್ಞಾನಕ್ಕೆ ಅಧಿಕಾರಿಗಳು ಆಗ್ತಾರೆ ಅಂತ ಈ ಸೂತ್ರ ಹೇಳುತ್ತೆ.
ಇನ್ನೊಂದು ಸಲ ಹೇಳ್ತೇನೆ, ನಿಧಾನವಾಗಿ ಅರ್ಥ ಮಾಡ್ಕೊಳ್ಳಿ ಇದನ್ನು. ಇಲ್ಲಿ ದೇವತೆಗಳ ಬಗ್ಗೆ ಡಿಸ್ಕಷನ್ ಆಗ್ತಾ ಇದೆ. ಬಾದರಾಯಣರು ಹೇಳ್ತಾರೆ, ದೇವತೆಗಳಿಗೆ ಒಂದು ಸ್ಪೆಷಲ್ ಪವರ್ ಇದೆ, ಸಿದ್ಧಿಗಳು ಇದೆ ಅವರಲ್ಲಿ. ಆ ಸಿದ್ಧಿಗಳು ಏನಂದರೆ, ಒಂದೇ ದೇಹವನ್ನು ಅವರು ಇಟ್ಕೊಳ್ಬೇಕಾಗಿಲ್ಲ, ಬೇರೆ ಬೇರೆ ದೇಹಗಳನ್ನು ತೆಗೆದುಕೊಳ್ಳಬಹುದು. ಒಂದೇ ಸಲ ಬೇರೆ ಬೇರೆ ದೇಹಗಳಲ್ಲಿ ಇದ್ದು ಬೇರೆ ಬೇರೆ ಕಡೆ ಪ್ರತ್ಯಕ್ಷ ಆಗಬಹುದು, ಅಥವಾ ಒಂದೇ ಸಲ ಬೇರೆ ಬೇರೆ ತರಹದ ದೇಹಗಳಲ್ಲೂ ಬೇರೆ ಬೇರೆ ಕಡೆ ಪ್ರತ್ಯಕ್ಷ ಆಗ್ಬೋದು. ಈ ಸಿದ್ಧಿ ದೇವತೆಗಳಿಗೆ ಇದೆ. ಹಾಗಾಗಿ ದೇವತೆಗಳಿಗೆ ದೇಹ ಇದೆ, ಆದ್ದರಿಂದ ದೇಹ ಇರೋದ್ರಿಂದ ಅವರು ಕರ್ಮಕ್ಕೆ ಅಧಿಕಾರಿಗಳಾಗ್ತಾರೆ. ಕರ್ಮಕ್ಕೆ ಅಧಿಕಾರಿಗಳಾದ ದೇವತೆಗಳು ಬ್ರಹ್ಮಜ್ಞಾನಕ್ಕೂ ಅಧಿಕಾರಿಗಳಾಗ್ತಾರೆ ಅಂತ ಹೇಳ್ತಾರೆ. ಇದಕ್ಕೆ ಒಂದು ಉದಾಹರಣೆ ಕೊಡ್ತಾ ಹೋಗ್ತಾರೆ, ಉಪನಿಷತ್ತಿನ ಉದಾಹರಣೆ. ಬೃಹದಾರಣ್ಯಕ ಉಪನಿಷತ್ತಲ್ಲಿ ಋಷಿ ಶಾಕಲ್ಯ ಅನ್ನುವವರು ಯಾಜ್ಞವಲ್ಕ್ಯ ಋಷಿಗಳ ಜೊತೆಗೆ ಸಂಭಾಷಣೆ ಮಾಡ್ತಾ ಇರ್ತಾರೆ. ಶಾಕಲ್ಯರು ಯಾಜ್ಞವಲ್ಕ್ಯರನ್ನು ಕೇಳ್ತಾರೆ, ಎಷ್ಟು ದೇವತೆಗಳಿದ್ದಾರೆ ಎಂದು ಕೇಳಿದಾಗ ಯಾಜ್ಞವಲ್ಕ್ಯರು, ನಾವು ಸಾಮಾನ್ಯವಾಗಿ ತಪ್ಪಾಗಿ ತಿಳ್ಕೊಂಡಿದ್ದೆವು ನೋಡಿ, ಗಮನಿಸಿ, 33 ಕೋಟಿ ದೇವತೆಗಳು ಇದ್ದಾರೆ ಅಂತ ಹೇಳ್ತಾರೆ. ಮತ್ತು 33 ಕೋಟಿ ಅಂದರೆ ನಾವೀಗ ಲೆಕ್ಕ ಆಗ್ತೇವಲ್ಲ, ಕ್ರೋರ್ಸ್, 33 crores ಅಲ್ಲ ಅಂತ ಹೇಳ್ತಾರೆ. 33 ಪ್ರಕಾರದ ದೇವತೆಗಳು ಅಥವಾ ಟೈಪ್ಸ್, 33 ಟೈಪ್ಸ್ ಆಫ್ ದೇವತೆಗಳು, 33 ವರ್ಗದ ದೇವತೆಗಳು ಇದ್ದಾರೆ. ಅವರು ಯಾರು ಅಂದರೆ ಹೇಳ್ತಾರೆ, 12 ರುದ್ರರು, 12 ಜನ ರುದ್ರರು. ಇದೊಂದು ಟೈಪ್ ಇದು ಒಂದು ಥರದ್ದು. 11 ರುದ್ರ, ಅದು 12 ಆದಿತ್ಯರು, 12 ಥರ ರುದ್ರರು ಅಲ್ಲ, 12 ಆದಿತ್ಯರು ಅಂದರೆ ಆ ಟೈಪಲ್ಲಿ ಬೇಕಾದಷ್ಟು ದೇವತೆಗಳು ಇರ್ಬೋದು. 12 ಆದಿತ್ಯರು, 11 ರುದ್ರರು, 11 ರುದ್ರರು, ಅಷ್ಟವಸುಗಳು, 8 ಥರದ ವಸುಗಳು, 2 ಥರದ ಅಶ್ವಿನಿ ದೇವತೆಗಳು, ಒಟ್ಟು ಎಷ್ಟಾಯಿತು? 33. ಹೀಗೆ 33 ತರಹದ ದೇವತೆಗಳು ಇದ್ದಾರೆ ಅಂತಾರೆ. 33 ಕೋಟಿ ಅಂದರೆ ಕ್ರೋರ್ಸ್ ಅಲ್ಲ. ಯಾಕಂದ್ರೆ ನಮ್ಮಲ್ಲಿ ಹೆಚ್ಚು ಜನಕ್ಕೆ ನಾವು ಹೇಳ್ತೇವೆ, ಹಸುವಿನಲ್ಲಿ 33 ಕೋಟಿ ದೇವತೆಗಳು ಇದ್ದಾರೆ ಅಂತ. ನೀವು ಅದನ್ನು ನಂಬಿದರೂ 33 crores ಅಲ್ಲ, 33 ಪ್ರಕಾರದ, 33 ಬಗೆಯ ದೇವತೆಗಳು ಇದ್ದಾರೆ ಅಂತ ತಿಳ್ಕೊಳ್ಬೇಕು ಅಂತ ಬೃಹದಾರಣ್ಯಕ ಉಪನಿಷತ್ತು ಯಾಜ್ಞವಲ್ಕ್ಯರ ಮೂಲಕ ಸ್ಪಷ್ಟವಾಗಿ ಹೇಳ್ತದೆ. ಇವರಿಗೆ, ಈ ಎಲ್ಲ ದೇವತೆಗಳಿಗೆ ಬೇರೆ ಬೇರೆ ರೂಪಗಳನ್ನು ಧರಿಸುವ ಶಕ್ತಿ ಇದೆ. ಒಂದೇ ಸಮಯದಲ್ಲಿ ಒಂದೇ ರೂಪದಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಕಾಣಿಸಿಕೊಳ್ಳುವ ಶಕ್ತಿಯೂ ಇದೆ. ಹಾಗಾಗಿ ಅವರಿಗೆ ಕರ್ಮಗಳನ್ನು ಮಾಡುವ ಅಧಿಕಾರವೂ ಇದೆ, ಬ್ರಹ್ಮಜ್ಞಾನ ಪಡೆಯುವ ಅಧಿಕಾರವೂ ಇದೆ ಅಂತ ಹೇಳ್ತಾರೆ. ಈಗ ಇನ್ನೊಂದು ಪ್ರಶ್ನೆ ಉದ್ಭವಿಸುತ್ತೆ, ಒಂದು ಅನುಮಾನ. ಏನು? ದೇವತೆಗಳಿಗೆ ಶರೀರವಿದೆ ಅಂತ ನೀವು ಒಪ್ಪೋದಾದರೆ, ದೇವತೆಗಳಿಗೆ ಶರೀರವಿದೆ ಎಂದು ನೀವು ಒಪ್ಪಿದರೆ ಆ ಶರೀರಗಳಿಗೆ ನಾಶವೂ ಇದೆ ಅಂತ ಒಪ್ಪಲೇಬೇಕಲ್ಲ. ಶರೀರ ಬಂದಿದೆ ಅಂದರೆ ಶರೀರ ನಾಶ ಆಗಬೇಕು ಅಂತ ವೇದಗಳು ಹೇಳ್ತವೆ. ದೇವತೆಗಳಿಗೆ ಶರೀರವಿದೆ ಅಂದ ಮೇಲೆ ದೇವತೆಗಳ ಶರೀರಗಳು ನಾಶವಾಗುತ್ತವೆ, ಅಂದರೆ ದೇವತೆಗಳು ನಾಶವಾಗುತ್ತಾರೆ ಅಂತ ಒಪ್ಪಬೇಕಲ್ಲ. ಹಾಗಾಗಿ ವೇದಗಳಲ್ಲಿ ದೇವತೆಗಳು ನಿತ್ಯರೆಂದು ಹೇಳ್ತಾರೆ. ಇದು ಒಂದಕ್ಕೊಂದು ಸರಿ ಬರೋದಿಲ್ಲ ಅಲ್ವ. ಒಂದು ಕಡೆ ನೀವು ದೇವತೆಗಳು ನಿತ್ಯರು ಅಂದಮೇಲೆ ದೇವತೆಗಳಿಗೆ ಶರೀರ ಇರಬಾರ್ದು, ಇಲ್ಲ ದೇವತೆಗಳಿಗೆ ಶರೀರ ಇದೆ ಅಂದರೆ ದೇವತೆಗಳು ನಿತ್ಯ ಅಂತ ಹೇಳಬಾರ್ದು, ಯಾಕಂದ್ರೆ ಶರೀರ ನಿತ್ಯವಲ್ಲ ಅಲ್ವಾ. ಹಾಗಾಗಿ ಇದು ಹೇಗೆ ಸಮನ್ವಯ ಮಾಡಿಕೊಳ್ಳೋದು ಅನ್ನೋ ಪ್ರಶ್ನೆಗೆ ಹಾಗಾಗಿ ಸರಿಯಾಗುವುದಿಲ್ಲ ಅಲ್ಲ ಅಂತ ಹೇಳೋದಕ್ಕೆ ಮುಂದುವರಿತಾ ಇದ್ದಾರೆ. ದೇವತೆಗಳು ಕರ್ಮಕ್ಕೂ ಅಧಿಕಾರಿಗಳು, ಬ್ರಹ್ಮಕ್ಕೂ ಅಧಿಕಾರಿಗಳು ಎಂದು. ಹಾಗಿದ್ದಾಗೆ ಹೇಗೆ ಒಪ್ಪೋದು? ಕರ್ಮಕ್ಕೂ ಅಧಿಕಾರಿಗಳು, ಬ್ರಹ್ಮಕ್ಕೂ ಜ್ಞಾನಿಗೂ ಅಧಿಕಾರಿಗಳು, ಆಯಿತು, ಅದನ್ನು ಒಪ್ಪೋಣ. ಅವರು ಅನಿತ್ಯರು, ಅವರಿಗೆ ದೇಹವಿದೆ ಅನ್ನೋ ಒಂದಕ್ಕೊಂದು ತಾಳೆ ಆಗ್ತಾ ಇಲ್ವಲ್ಲ ಅನ್ನೋ ಪ್ರಶ್ನೆಗೆ ಮುಂದಿನ ಸೂತ್ರ ಉತ್ತರಿಸುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಉತ್ತರಿಸುತ್ತೆ ಅಂದರೆ, 3ನೇ ಪಾದದ 28ನೇ ಸೂತ್ರ ಹೇಳುತ್ತೆ, ಶಬ್ದ ಇತಿ ಚೇನ್ನಾತಃ ಪ್ರಭವಾತ್
ಪ್ರತ್ಯಕ್ಷಾನುಮಾನಾಭ್ಯಾಂ ಶಾಸ್ತ್ರಗಳಲ್ಲಿ ವಿರೋಧಾಭಾಸವಿದೆ ಅಂತ ಕಂಡು ಬರ್ತಾ ಇದೆ. ಕಂಡು ಬರೋದು ಬೇರೆ, ಇರುವುದು ಬೇರೆ, ಕಾಣೋದು ಬೇರೆ, ಒಳಗಿನ ತತ್ವ ಬೇರೆ. ವಿರೋಧಾಭಾಸ, ಹೌದು, ನಿಮ್ಮ ಪ್ರಶ್ನೆ ಒಳ್ಳೆಯ ಪ್ರಶ್ನೆ ಅಂತ ಹೇಳ್ತಾರೆ. ವಿರೋಧಾಭಾಸವಿದೆ ಅನ್ನುವ ಹಾಗೆ ಕಂಡು ಬರುತ್ತದೆ. ಏಕೆಂದರೆ ವೇದಗಳ ಶಬ್ದ ಮಾತ್ರ. ಇಲ್ಲಿ ಒಂದು ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳ್ತಾರೆ. ಇದು ನೋಡಿ, ಸ್ವಲ್ಪ ಅರ್ಥ ಮಾಡಿಕೊಳ್ಬೇಕು. ಸಾಮಾನ್ಯವಾಗಿ ನಮ್ಗೆ ಗೊತ್ತಿಲ್ಲದ ವಿಷಯ ಇದು. ವೇದಗಳ ಶಬ್ದ ಮಾತ್ರದಿಂದಲೇ ದೇವತೆಗಳು ಹುಟ್ಟುತ್ತಾರೆ. ನಾವು ಹುಟ್ಟುವ ಹಾಗೆ ದೇವತೆಗಳು ಹುಟ್ಟೋದಲ್ಲ ಅಂತ ಹೇಳ್ತಾರೆ. ಶಬ್ದ ಮಾತ್ರದಿಂದ ದೇವತೆಗಳು ಹುಟ್ಟುತ್ತಾರೆ. ಇದನ್ನು ಪ್ರತ್ಯಕ್ಷ ಮತ್ತು ಅನುಮಾನ ಇದರಿಂದ ತಿಳ್ಕೊಳ್ಬೋದು. ಪ್ರತ್ಯಕ್ಷ ಅಂದರೆ ವೇದಗಳು, ಅನುಮಾನ ಅಂದರೆ ಸ್ಮೃತಿಗಳು, ಅಥವಾ ಪ್ರತ್ಯಕ್ಷ ಅಂದರೆ ಶ್ರುತಿಗಳು. ಶ್ರುತಿ ಅಂದರೆ ವೇದವನ್ನೇ ಶ್ರುತಿ ಅಂತ ಹೇಳೋದು. ಅನುಮಾನ ಅಂದರೆ ಸ್ಮೃತಿಗಳು. ಇದನ್ನು ವೇದಗಳೂ ಹೇಳ್ತವೆ, ಸ್ಮೃತಿಗಳು ಹೇಳುತ್ತೆ. ಇದು ಆ ಪ್ರಮಾಣದಿಂದ ತಿಳಿಯುತ್ತದೆ. ಏನು ತಿಳಿಯುತ್ತೆ? ದೇವತೆಗಳು ಶಬ್ದ ಮಾತ್ರದಿಂದ ಹುಟ್ಟುತ್ತಾರೆ ಅಂತ ತಿಳಿಯುತ್ತೆ. ಹೇಗೆ ಅಂತ ಮುಂದುವರೆದು ಹೇಳ್ತಾರೆ ನೋಡಿ. ಭಗವಂತನು ಭೂಲೋಕ ಸೃಷ್ಟಿಯಾಗಲಿ ಅಂತ ಶಬ್ದ ಸಹಿತವಾಗಿ ಹೇಳ್ದ. ಭೂಲೋಕ ಸೃಷ್ಟಿಯಾಗೋಯ್ತು, ಇನ್ನೇನು ಮಾಡಬೇಕಾಗಿಲ್ಲ. ಭಗವಂತನು ತನ್ನ ಮನಸ್ಸಲ್ಲಿ ಭೂಲೋಕವನ್ನು ಸೃಷ್ಟಿ ಮಾಡೋಣ ಅಂತ ಅಂದ್ಕೊಂಡು ಭೂಲೋಕ ಸೃಷ್ಟಿಯಾಗಲಿ ಅಂತ ಶಬ್ದ ಸಹಿತವಾಗಿ ಹೇಳ್ದ ಅಷ್ಟೇ. ಭೂಲೋಕ ಸೃಷ್ಟಿಯಾಯಿತು. ಅಂತರಿಕ್ಷ ಸೃಷ್ಟಿಯಾಗಲಿ ಅಂತ ಶಬ್ದ ಸಹಿತ ಹೇಳ್ದ, ಅಂತರಿಕ್ಷ ಸೃಷ್ಟಿಯಾಯಿತು. ಹಾಗೆ ದೇವತೆಗಳು ಸೃಷ್ಟಿಯಾಗಲಿ ಅಂತ ಶಬ್ದ ಸಹಿತ ಹೇಳ್ದ, ದೇವತೆಗಳು ಜನಿಸಿದರು. ಹಾಗಾಗಿ ಇಲ್ಲಿ ವಿರೋಧಾಭಾಸವಿದ್ದ ಹಾಗೆ ಕಂಡು ಬಂದರೂ ವಿರೋಧಾಭಾಸ ಇಲ್ಲ. ನಮ್ಮ ಹಾಗೆ ದೇವತೆಗಳು ಹುಟ್ಟಿದವರಲ್ಲ, ತಾಯಿಯ ಗರ್ಭದಿಂದ ಹುಟ್ಟಿದವರಲ್ಲ. ಮತ್ತು ಪ್ರತಿಯೊಂದು ಕಲ್ಪದಲ್ಲೂ ಭಗವಂತನಿಂದ ಇವರು ಶಬ್ದ ರೂಪದಲ್ಲೇ ಹುಟ್ಟುತ್ತಾರೆ. ಈ ಲೋಕಗಳು, ದೇವತೆಗಳು ಈ ಶಬ್ದ ರೂಪದಿಂದಲೇ ಪ್ರತಿಯೊಂದು ಕಲ್ಪದಲ್ಲೂ ದೇವತೆಗಳು ಹುಟ್ಟುತ್ತಾರೆ. ಹಾಗಾಗಿ ವಿರೋಧಾಭಾಸವಿಲ್ಲ ಅಂತ ಹೇಳ್ತಾರೆ. ಮುಂದಿನ ಸೂತ್ರ ಇದನ್ನು ಸ್ಪಷ್ಟಪಡಿಸ್ತಾ ಹೇಳುತ್ತೆ. 3ನೇ ಪಾದದ 21ನೇ ಸೂತ್ರ ಹೇಳುತ್ತೆ, ಅತ ಏವಚ ನಿತ್ಯತ್ವಂ. ಹಾಗಾಗಿ ವೇದಗಳೂ ನಿತ್ಯ. ವೇದಗಳಲ್ಲಿ ಶಬ್ದದಿಂದಲೇ ಭಗವಂತನು ಸೃಷ್ಟಿಸುತ್ತಾನೆ. ಹಾಗಾಗಿ ಇಲ್ಲಿ ಹೊಸದೇನು ಹುಟ್ಟಿಕೊಳ್ಳುವುದಿಲ್ಲ. ಸೃಷ್ಟಿಯಾಗುತ್ತದೆ, ಲಯವಾಗುತ್ತದೆ, ಹೀಗೆ ಪುನರಾವರ್ತನೆ ಆಗುತ್ತಾ ಹೋಗುತ್ತದೆ ಅಂತ ಒಂದು. ಮುಂದಿನ ಸೂತ್ರದಲ್ಲಿ ಯಾಕೆ ದೇವತೆಗಳು ಅಂತ ಸ್ವಲ್ಪ ವಿವರಣೆ ಕೊಟ್ಟು ಹೇಳ್ತಾರೆ. ಹೊಸ್ತೇನೂ ಇಲ್ಲ ಬಿಡು ಈ ಜಗತ್ತಲ್ಲಿ ಅಂತ ನಾವು ಹೇಳ್ತೇವೆ ಒಂದೊಂದು ಸಲ. ಏನರ್ಥ ಇದು ಹೊಸ್ತೇನೂ ಇಲ್ಲ ಅಂದರೆ? ಬ್ರಹ್ಮಸೂತ್ರವು ಹೇಳುತ್ತೆ ಹೊಸ್ತೇನೂ ಇಲ್ಲ, ಮನ್ವಂತರಗಳು ಬದಲಾಗುತ್ತದೆ, ಮತ್ತೆ ಅದೇ ಸೃಷ್ಟಿ ಬರುತ್ತೆ. ಲಯವಾದ ಸೃಷ್ಟಿ ಮತ್ತೆ ಇನ್ನೊಂದು ಸಲ ಅದೇ ಥರ ಬರುತ್ತೆ. ಅದೇ ಥರ ಭಗವಂತ ಮತ್ತೆ ಸೃಷ್ಟಿ ಮಾಡ್ತಾನೆ. ಹಾಗಾಗಿ ಹೊಸ್ತೇನೂ ಇಲ್ಲ, ಹಳೇದೆ. ದಿನ ಬೆಳಗ್ಗಾಗತ್ತೆ, ರಾತ್ರಿ ಆಗತ್ತೆ, ಮಲಗ್ತೀರಿ, ಮತ್ತೆ ಬೆಳಗ್ಗೆ ಹೇಳ್ತೀರಿ. ಏನು ಹೊಸ್ತಿದೆ? ಏನೂ ಹೊಸ್ತಿಲ್ಲ. ಹಾಗೆಯೇ ಯುಗಗಳು ಬದಲಾದರೂ, ಸೃಷ್ಟಿಗಳು ಬದಲಾದರೂ, ಹೊಸ ಸೃಷ್ಟಿ ಮತ್ತು ಪ್ರಳಯಗಳು ಆದರೂ ಹೊಸ್ತೇನು ಇಲ್ಲ ಅಂತ ಹೇಳ್ತಾರೆ. ಹಾಗೆ 30ನೇ ಸೂತ್ರ ಹೇಳುತ್ತೆ ಮುಂದುವರಿತಾ. 3ನೇ ಪಾದದ 30ನೇ ಸೂತ್ರ, ಸಮಾನ ನಾಮ ರೂಪತ್ವಾಚ್ಚಾವೃತ್ತಾವಸ್ಯ ವಿರೋಧ ದರ್ಶನ ಸ್ಮೃತೇಶ್ಚ. ಪ್ರತಿಯೊಂದು ಕಲ್ಪದಲ್ಲೂ ಬೇರೆ ಬೇರೆ ಕಲ್ಪಗಳು ಬರ್ತವಲ್ಲ, ಪ್ರತಿಯೊಂದು ಕಲ್ಪದಲ್ಲೂ ಭಗವಂತನು ದೇವತೆಗಳನ್ನು ಸೃಷ್ಟಿ ಮಾಡುತ್ತಾನೆ. ಪ್ರತಿಯೊಂದು ಕಲ್ಪದಲ್ಲೂ ಪುನರಪಿ ಜನನಂ ಪುನರಪಿ ಮರಣಂ ಅಂತ ನಾವು ಮನುಷ್ಯನಿಗೆ ಮಾತ್ರ ಅಥವಾ ಪ್ರಾಣಿ ಪಕ್ಷಗಳಿಗೆ ಮಾತ್ರ ಹೇಳೋದಲ್ಲ, ಯುಗಗಳು ಅಷ್ಟೇ. ಪುನರಪಿ ಜನನಂ, ಮತ್ತೆ ಯುಗ ಬರುತ್ತೆ, ಪುನರಪಿ ಮರಣಂ, ಯುಗ ಅಂತ್ಯ ಆಗತ್ತೆ. ಹಾಗಾಗಿ ಪ್ರತಿಯೊಂದು ಕಲ್ಪದಲ್ಲೂ ಭಗವಂತ ಏನು ಮಾಡ್ತಾನೆ? ದೇವತೆಗಳನ್ನು ಸೃಷ್ಟಿ ಮಾಡುತ್ತಾನೆ. ಇದು ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತಾರೆ. ಒಂದು ಎಕ್ಸಾಂಪಲ್, ಲೌಕಿಕ ಎಕ್ಸಾಂಪಲ್.
ಇದು ಹೇಗೆ ಅಲ್ಲಿ ಸೂತ್ರದಲ್ಲಿಲ್ಲ, ನಾನು ಕೊಡ್ತಾ ಇರೋದು. ಇದು ಹೇಗೆ ಅಂದರೆ, ಒಂದು ಸರ್ಕಾರವನ್ನು ನಾವು ರಚಿಸೋದು ನೋಡ್ತೇವೆ. ಒಂದು ಸರ್ಕಾರವನ್ನು ರಚಿಸೋದು ನೋಡ್ತೇವೆ. ಒಂದು 5 ವರ್ಷ ನಮ್ಮ ದೇಶದಲ್ಲಿ 5 ವರ್ಷ ಒಂದು ಸರ್ಕಾರ ಇರುತ್ತೆ. ಈ ಸರ್ಕಾರದಲ್ಲಿ ಯಾರಿರ್ತಾರೆ? ಒಬ್ಬ, ನೀವು ಕೇಂದ್ರ ಸರ್ಕಾರ ತಗೊಂಡ್ರೆ ಪ್ರೈಮ್ ಮಿನಿಸ್ಟರ್ ಇರ್ತಾರೆ, ಡಿಫೆನ್ಸ್ ಮಿನಿಸ್ಟರು, ಎಜುಕೇಷನ್, ಇವರೆಲ್ಲ ಇರ್ತಾರೆ. ಇಲ್ಲಿ ಹೇಳ್ತಾ ಇರೋದು ಪಾಯಿಂಟ್ ಕ್ಯಾಚ್ ಮಾಡಿ. 5 ವರ್ಷ ಆದಮೇಲೆ ಇನ್ನೊಂದು, ಈಗ ಯಾರೋ ಇರ್ತಾರೆ, ಈಗಿನ ಸರ್ಕಾರದಲ್ಲಿ ಪ್ರೈಮ್ ಮಿನಿಸ್ಟ್ರು ಯಾರೋ ಒಬ್ಬರು ಇರ್ತಾರೆ, ಡಿಫೆನ್ಸ್ ಮಿನಿಸ್ಟ್ರು ಯಾರೋ ಒಬ್ಬ ಇರ್ತಾನೆ, ಎಜುಕೇಷನ್ ಮಿನಿಸ್ಟ್ರು ಯಾರೋ ಒಬ್ಬ ಇರ್ತಾನೆ. ಮುಂದಿನ ಎಲೆಕ್ಷನ್ ಆಗುತ್ತೆ, ಇನ್ನೊಂದು ಪಕ್ಷದವರು ಬರ್ತಾರೆ. ಈಗ ಪ್ರೈಮ್ ಮಿನಿಸ್ಟರ್ ಅನ್ನುವ ಹೆಸರನ್ನು ತೆಗಿತಾರೆ. ಪ್ರೈಮ್ ಮಿನಿಸ್ಟರ್ ಅನ್ನುವ ಪದದಲ್ಲಿರುವ ವ್ಯಕ್ತಿ ಬದಲಾಗ್ತಾನೆ. ಪ್ರೈಮ್ ಮಿನಿಸ್ಟರ್ ಅನ್ನೋ ಶಬ್ದ ಬದಲಾಗುತ್ತೋ, ಪದವಿ ಬದಲಾಗುತ್ತೋ? ಪದವಿ ಬದಲಾಗೋಲ್ಲ, ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಪ್ರೈಮ್ ಮಿನಿಸ್ಟರ್ ಅನ್ನೋ ವ್ಯಕ್ತಿ ಬದಲಾಗ್ತಾನೆ, ಪ್ರೈಮ್ ಮಿನಿಸ್ಟರ್ ಅನ್ನೋ ಪದವಿ ಬದಲಾಗೋಲ್ಲ, ಡಿಫೆನ್ಸ್ ಮಿನಿಸ್ಟರ್ ಅನ್ನೋ ಪದವಿ ಬದಲಾಗೋಲ್ಲ, ಎಜುಕೇಷನ್ ಮಿನಿಸ್ಟರ್ ಅನ್ನೋ ಪದವಿಗಳು ಬದಲಾಗುವುದಿಲ್ಲ. ಹಾಗೆಯೇ ಇಲ್ಲಿ ಹೇಳ್ತಾರೆ, ಇಲ್ಲಿ ದೇವತೆಗಳ ಪದವಿಗಳು ಬದಲಾಗುವುದಿಲ್ಲ. ಇಂದ್ರ ಅಂದರೆ ಏನು? ಅದೊಂದು ಪದವಿ. ವರುಣ ಅಂದರೆ ಏನು? ವರುಣ ದೇವತೆ, ಅದೊಂದು ಪದವಿ. ಅಗ್ನಿ ಅಂದರೆ ಅದೊಂದು ಪದವಿ. ಹಾಗಾದರೆ ಅತ್ಯಂತ ಪುಣ್ಯ ಮಾಡಿದ ಜೀವಾತ್ಮರು ಆ ಪದವಿಗಳನ್ನು ಏರ್ತಾರೆ. ಅದು ಪರ್ಮನೆಂಟ್ ಅಲ್ಲ ಅಂತ. ಅವ್ರದ್ದಾದ್ಮೇಲೆ ಅವರು ಆ ಪದವಿಯಿಂದ ಇಳಿತಾರೆ. ಮತ್ತು ಇನ್ನೊಂದು ಪುಣ್ಯಾತ್ಮ ಜೀವ ಆ ಪದವಿಯನ್ನು ಇರುತ್ತೆ. ಅರ್ಥ ಆಗ್ತಾ ಇದೆಯಾ? ಪದವಿ ಅನ್ನೋದು ಪರ್ಮನೆಂಟ್ ಆದರೂ ಆ ಪದವಿಯಲ್ಲಿ ಕುಳಿತುಕೊಳ್ಳುವ ಜೀವಗಳು ಪರ್ಮನೆಂಟ್ ಅಲ್ಲ, ಬೇರೆ ಬೇರೆ ಆಗತ್ತೆ. ಹಾಗಾಗಿ ದೇವತಾ ಪೋಸ್ಟ್ ಪರ್ಮನೆಂಟ್ ಆದರೂ ಆ ದೇವತಾ ಪೋಸ್ಟನ್ನು ಅಲಂಕರಿಸುವ ಜೀವರುಗಳು ಪರ್ಮನೆಂಟ್ ಅಲ್ಲ. ಅದಕ್ಕೆ ಕಠೋಪನಿಷತ್ತಲ್ಲಿ ಯಮ ಅಂದರೆ ದೇವತೆ, ಜೀವ, ವರುಣ ದೇವತೆ, ಜೀವ, ಅಗ್ನಿ ದೇವತೆ, ಜೀವ. ಅವರು ಪರಬ್ರಹ್ಮದ ಜೊತೆಗೆ ಇನ್ನೂ ಒಂದಾಗಿಲ್ಲ, ಅವರು ಸಾಧನೆ ಮಾಡಬೇಕಾಗತ್ತೆ ಅಂತ ಹೇಳೋದು. ಇದನ್ನು ಸ್ವಲ್ಪ ಅರ್ಥ ಮಾಡಿಕೊಳ್ಬೇಕು. ಹಾಗಾಗಿ ಈ ಜೀವಾತ್ಮರು ಬೇರೆ ಬೇರೆಯಾಗಿ ಬದಲಾವಣೆ ಆಗ್ಬೋದು, ಆ ಪೌಷ್ಟಿಗೆ ಬರೋರು. ಉಪನಿಷತ್ತುಗಳು ಇದನ್ನು ಸ್ಪಷ್ಟವಾಗಿ ಹೇಳುತ್ತೆ. ಹೀಗೆ ಪ್ರತಿಯೊಂದು ಕಲ್ಪದಲ್ಲೂ ಹೀಗೆ ನಡೀತಾ ಇರುತ್ತೆ. ಪ್ರತಿಯೊಂದು ಕಲ್ಪದಲ್ಲೂ ಬೇರೆ ಬೇರೆ ಜೀವಾತ್ಮರುಗಳು ಆ ಪದವಿಯನ್ನು ಹೊಂತಾರೆ. ಇಂದ್ರ ಪದವಿ ಪದವಿ ಮಾತ್ರ ಪರ್ಮನೆಂಟ, ಅಲ್ಲಿ ಕೂತ್ಕೊಳ್ಳೋ ಜೀವಾತ್ಮ ಬೇರೆ ಬೇರೆ ಕಲ್ಪದಲ್ಲಿ ಬೇರೆ ಬೇರೆ ಆಗಿರ್ತಾನೆ. ಇದನ್ನು ಅರ್ಥ ಮಾಡಿಕೊಳ್ಬೇಕು. ಹಾಗಾಗಿ ಆ ದೇವತಾ ಪೋಸ್ಟುಗಳು ಮರಣ ಹೊಂದುವುದಿಲ್ಲ. ದೇವತೆಗಳು ಅದು ನಿತ್ಯತ್ವ ಅಂದರೆ ಏನಿಲ್ಲಿ ಹೇಳೋದು? ನಿತ್ಯತ್ವ ಅಂದರೆ ಆ ಪೋಸ್ಟು ನಿತ್ಯತ್ವ ಅಂತ. ಇಂದ್ರ ದೇವತೆ ನಿತ್ಯವಾಗಿದ್ದಾನೆ ಅಂದರೆ ಇಂದ್ರ ದೇವತೆಯ ಪೋಸ್ಟ್ ನಿತ್ಯವಾಗಿದೆ. ಆ ಜೀವ ಅದರಿಂದ ಇಳಿತಾನೆ, ಆ ಪೋಸ್ಟು ಹಾಗೇ ಇರುತ್ತೆ. ಹಾಗೆ ಇದನ್ನು ಅರ್ಥ ಮಾಡ್ಕೊಳ್ಬೇಕು. ತುಂಬ ಚೆನ್ನಾಗಿದೆ ಅಲ್ವಾ? ಜೀವಾತ್ಮರು ಬದಲಾಗ್ತಾ ಹೋಗ್ತಾರೆ. ಹಾಗಾಗಿ ದೇವತೆಗಳು ಕರ್ಮಕ್ಕೂ ಜ್ಞಾನಕ್ಕೂ ಅಧಿಕಾರವಿದೆ ಅಂತ ಬಾದರಾಯಣ ಆಚಾರ್ಯರು ಈ ಮಾತನ್ನು ಸ್ಪಷ್ಟಪಡಿಸ್ತಾ ಹೋಗ್ತಾರೆ. ಆದರೆ ಜೈಮಿನಿ ಆಚಾರ್ಯರು ಇದನ್ನು ಒಪ್ಪೋದಿಲ್ಲ. ಜೈಮಿನಿ ಆಚಾರ್ಯರು ಪೂರ್ವಮೀಮಾಂಸಾ ಆಚಾರ್ಯರು ಅವರು ಹೇಳ್ತಾರೆ, ಈ ವಿಚಾರವನ್ನು ನಾನು ಒಪ್ಪೋದಿಲ್ಲ. ಅವರು ಹೇಳ್ತಾರೆ, ದೇವತೆಗಳಿಗೆ ಕರ್ಮ ಹಾಗೂ ಬ್ರಹ್ಮವಿದ್ಯೆಯಲ್ಲಿ ಅಧಿಕಾರ ಇಲ್ಲ. ಯಾಕಿಲ್ಲ ಅನ್ನೋ ಮುಂದಿನ ಸೂತ್ರದಲ್ಲಿ ಹೇಳುತ್ತೆ. 3ನೇ ಪಾದದ 31ನೇ ಸೂತ್ರ ಹೇಳುತ್ತೆ, ಮಧ್ವಾದಿಷು ಸಂಭವಾದ ನವಕಾರಂ ಜೈಮಿನಿ. ಮಧ್ವಾದಿಷು ಸಂಭವಾದನದಕಾರಂ ಜೈಮಿನಿ. ಬ್ರಹ್ಮವಿದ್ಯೆಯಲ್ಲಿ ದೇವತೆಗಳಿಗೆ ಅಧಿಕಾರವಿಲ್ಲ. ಯಾಕೆಂದರೆ ಒಂದು ಉದಾಹರಣೆ ಕೊಟ್ಟು ಹೇಳ್ತಾರೆ ಅವರು. ಸೂರ್ಯನನ್ನು ಮಧು ಅಂತ ಕರೀತಾರೆ. ಮಧು ಅಂದರೆ ಏನು? ಬ್ರಹ್ಮವಿದ್ಯೆ, ಮುಕ್ತನಾಗಿರುವವನು, ಬ್ರಹ್ಮವಿದ್ಯೆ, ಬ್ರಹ್ಮಜ್ಞಾನಿ.
ಮತ್ತು ಅವನಿಗೆ ಬ್ರಹ್ಮಜ್ಞಾನದಲ್ಲಿ ಅಧಿಕಾರದ ಅವಶ್ಯಕತೆ ಏನು ಅಂತ ಜೈಮಿನಿ ಆಚಾರ್ಯರು ಕೇಳ್ತಾರೆ. ನಿನಗೆ ಎಸ್ ಎಲ್ ಸಿ ಪಾಸ್ ಆದಮೇಲೆ ಮತ್ತೆ ನೀನು ಎಸ್ ಎಲ್ ಸಿ ಎಕ್ಸಾಮ್ ಕೂತ್ಕೊಳ್ಳೋ ಅವಶ್ಯಕತೆ ಏನು? ಆಯ್ತಲ್ಲ, ನೀನು ಎಸ್ ಎಲ್ ಸಿ ಪಾಸ್ ಆದಮೇಲೆ ಮುಗಿದೋಯ್ತಲ್ಲ, ಇನ್ನು ಮತ್ತೆ ಎಸ್ ಎಲ್ ಸಿ ಎಕ್ಸಾಮಿಗೆ ಕೂತ್ಕೊಳ್ತೇನೆ ಅಂದರೆ ಅರ್ಥ ಏನು ಅನ್ನುವ ಥರ ಅವರು ಹೇಳ್ತಾರೆ. ದೇವತೆಗಳಿಗೆ ಈ ಅಧಿಕಾರ ಅಂದರೆ ಈ ಬ್ರಹ್ಮಜ್ಞಾನ ಬಂದೇ ಬಿಟ್ಟಿದೆ. ಮತ್ತು ಅವರು ಬ್ರಹ್ಮಜ್ಞಾನಕ್ಕೆ ಯಾಕೆ ಪ್ರಯತ್ನ ಪಡ್ತಾರೆ? ಅವರು ಯಜ್ಞಗಳನ್ನು ಮಾಡಿ ಜೀವನು ದೇವತೆ ಆಗಿರ್ತಾನೆ, ಸ್ವರ್ಗಲೋಕದಲ್ಲಿ ಆರಾಮಾಗಿ ಇರ್ತಾನೆ, ಅವನಿಗೆ ಅಲ್ಲಿ ಭೋಗಗಳು ಎಲ್ಲ ಇದೆ, ಅವನು ಕರ್ಮವನ್ನು ಮಾಡುವ ಅಗತ್ಯ ಇಲ್ಲ. ಹಾಗಾಗಿ ಅವನಿಗೆ ಕರ್ಮಯೋಗದಲ್ಲಿ ಅಧಿಕಾರವಿಲ್ಲ. ಅವನು ಬ್ರಹ್ಮಜ್ಞಾನದ ಅವಶ್ಯಕತೆ ಅವನಿಗಿಲ್ಲ. ಹಾಗಾಗಿ ಅವನು ಬ್ರಹ್ಮಜ್ಞಾನಕ್ಕೂ ಅಧಿಕಾರಿ ಅಲ್ಲ ಅಂತ ಜೈಮಿನಿ ಆಚಾರ್ಯರು ಹೇಳ್ತಾರೆ. ಆದರೆ ಬಾದರಾಯಣರು ಈ ಮಾತನ್ನು ಒಪ್ಪಲ್ಲ. ಅವರು ಹೇಳ್ತಾರೆ ಅಲ್ಲ ಅಲ್ಲ ಅಲ್ಲ, ಅದು ಆಗೋಲ್ಲ, ಆಗೋದಿಲ್ಲ ಅದು ಅಂತ ಹೇಳ್ತಾರೆ. ಅವರು ಇನ್ನೊಂದು ಸೂತ್ರ ಕೊಡ್ತಾರೆ. 3ನೇ ಪಾದದ 32ನೇ ಸೂತ್ರ ಹೇಳುತ್ತೆ, ಜ್ಯೋತಿಷಿ ಭಾವಾಚ. ಜ್ಯೋತಿಷಿ ಭಾವಾಚ, ಮೇಲಿನ ದಿವ್ಯ ಲೋಕಗಳಲ್ಲಿ ಎಲ್ಲ ದೇವತೆಗಳು ವಾಸಿಸುತ್ತಿರುವುದರಿಂದ ಅವರಿಗೆ ಕರ್ಮವೂ ಇಲ್ಲ, ಬ್ರಹ್ಮವಿದ್ಯೆಯನ್ನು ಪಡೆಯುವ ಸಾಧ್ಯತೆಯೂ ಇಲ್ಲ. ಆದುದರಿಂದ ಜೈಮಿನಿ ಋಷಿಗಳು ಹಾಗಂತ ಜೈಮಿನಿ ಋಷಿಗಳು ಹೇಳ್ತಾರೆ, ಮನುಷ್ಯರನ್ನು ಬಿಟ್ಟು ಉಳಿದ ಯಾರಿಗೂ ಕರ್ಮಗಳಲ್ಲಿ ಅಧಿಕಾರವೂ ಇಲ್ಲ, ಬ್ರಹ್ಮವಿದ್ಯೆ ಪಡೆಯುವ ಅವಕಾಶ ಅಧಿಕಾರಗಳು ಇಲ್ಲ ಅಂತ ಜೈಮಿನಿ ಋಷಿಗಳು ಹೇಳ್ತಾರೆ. ಆದರೆ ಅಂತ ಬಾದರಾಯಣರು ಹೇಳ್ತಾರೆ, ಇದನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ, ಅದು ಹಾಗಲ್ಲ ಅಂತ ಹೇಳ್ತಾರೆ ಬಾದರಾಯಣರು. ಏನು ಹೇಳ್ತಾರೆ ಅವರು? 3ನೇ ಪಾದದ 33ನೇ ಶ್ಲೋಕದಲ್ಲಿ ಹೇಳ್ತಾರೆ, ಸೂತ್ರದಲ್ಲಿ ಹೇಳ್ತಾರೆ, ಭಾವಂತು ಬಾದರಾಯಣೋಸ್ತಿ. ಭಾವಂತು ಬಾದರಾಯಣೋಸ್ತಿ. ಶಾಸ್ತ್ರಗಳಲ್ಲಿ ದೇವತೆಗಳು ಬೇರೆ ಬೇರೆ ಕರ್ಮಕಾಂಡಗಳು ಮಾಡಿರೋದು ಕಂಡು ಬರುತ್ತಲ್ಲ. ಬಾದರಾಯಣ ಪ್ರಶ್ನೆ ಮಾಡ್ತದೆ, ನೀವು ಅದು ಹೇಗೆ ಹಾಗೆ ಹೇಳಲಿಕ್ಕಾಗತ್ತೆ? ನೀವು ಶಾಸ್ತ್ರಗಳನ್ನು ಓದಿದಾಗ, ವೇದಗಳನ್ನು ಓದಿದಾಗ, ಉಪನಿಷತ್ತುಗಳನ್ನು ಓದಿದಾಗ ದೇವತೆಗಳು ನೀವು ಕರ್ಮಕ್ಕೆ ಬಾಧ್ಯಸ್ಥರಲ್ಲ ಅಂತ ಹೇಳ್ತಾರೆ. ಆದರೆ ಕರ್ಮ ಮಾಡಿರೋದು ಗೊತ್ತಾಗ್ತಾ ಇದೆಯಲ್ಲ ಹೇಳ್ತಾರೆ. ಉದಾಹರಣೆಗೆ ಹೇಳ್ತಾರೆ, ತೈತರಿಯ ಬ್ರಾಹ್ಮಣದಲ್ಲಿ ಪ್ರಜಾಪತಿಯು ತಾನು ಬಹುವಾಗಬೇಕೆಂದು ಬಯಸಿದ್ದನು. ಆಯಿತು, ಬಯಸಿದ್ದನು. ಏನು ಮಾಡಿದ ಅವನು? ಸೂರ್ಯದೇವನಿಗೆ ಪ್ರೀತಿಗೊಳಿಸಲು ಯಜ್ಞವನ್ನು ಮಾಡಿದನು. ಯಜ್ಞದಲ್ಲಿ ಆಹುತಿಗಳನ್ನು ಕೊಟ್ಟನು. ಅವನು ಆವಾಗ ಒಂದು ಗಂಡು ಒಂದು ಹೆಣ್ಣಿನ ರೂಪವನ್ನು ನೋಡಿದನು. ಯಾಕೆ? ಮೈಥುನಕ್ಕೆ. ಯಾಕೆ ಮೈಥುನ ಮಾಡಿದು? ಜಗತ್ತನ್ನು ಮುಂದುವರಿಸಲಿಕ್ಕೆ ನೋಡಿದನು. ಹೇಗೆ? ಯಜ್ಞಯಾಗಾದಿಗಳನ್ನು ಮಾಡಿ, ಅಂದರೆ ಕರ್ಮವನ್ನು ಮಾಡಿ ಅಂತ ಇದೆ ಅಲ್ಲ ತೈತರಿಯ ಬ್ರಾಹ್ಮಣದಲ್ಲಿ. ಅಷ್ಟೂ ಅಲ್ಲದೆ ಇನ್ನೊಂದು ಕಡೆ ಇದೆ, ಎಲ್ಲ ದೇವತೆಗಳು ಸೇರಿ ಕರ್ಮ ಸತ್ರರಾಗಿ, ಅಂದರೆ ಯಜ್ಞ ಸತ್ರರಾಗಿ ಯಜ್ಞಯಾಗಾದಿಗಳನ್ನು ಮಾಡುತ್ತಾ ಆವಾಗ ಕೆಲವರಿಗೆ ಯಾರಿಗೆ ಬ್ರಹ್ಮನ ಅರ್ಥವಾಯಿತೋ ಅವರಿಗೆ ಬ್ರಹ್ಮಜ್ಞಾನ ಆಯಿತು, ಪರಬ್ರಹ್ಮಜ್ಞಾನ ಆಯಿತು, ತಾನೇ ಪರಬ್ರಹ್ಮ ಅಂತ ಅವರಿಗೆ ಗೊತ್ತಾಯಿತು. ಹೀಗಿದ್ದಾಗ ದೇವತೆಗಳಿಗೆ ಕರ್ಮಗಳಲ್ಲಿ ಅಧಿಕಾರ ಇಲ್ಲ, ಬ್ರಹ್ಮಜ್ಞಾನದಲ್ಲಿ ಅಧಿಕಾರ ಇಲ್ಲ ಅಂತ ನೀವು ಹೇಗೆ ಹೇಳ್ತೀರಿ? ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಯಾರು? ಬಾದರಾಯಣರು. ಹಾಗಾಗಿ ಅವರು ಹೇಳ್ತಾರೆ, ಹೇಗೆ ಮನುಷ್ಯರಿಗೆ ಕರ್ಮದಲ್ಲಿ ಅಧಿಕಾರ ಇದೆಯೋ, ಬ್ರಹ್ಮ ಜ್ಞಾನದಲ್ಲಿ ಅಧಿಕಾರ ಇದೆಯೋ, ದೇವತೆಗಳಿಗೂ ಅಷ್ಟೇ ಅಧಿಕಾರ ಇದೆ. ಈಗ ಇನ್ನೊಂದು ಪ್ರಶ್ನೆ ಬರುತ್ತೆ, ಮನುಷ್ಯರಲ್ಲಿ ಶೂದ್ರ ಜಾತಿಯವರು ಕರ್ಮ, ಯಾಗ, ಯಜ್ಞ ಮುಂತಾದ ಬ್ರಹ್ಮವಿದ್ಯೆಯನ್ನು ಪಡೆಯಲು ಅರ್ಹರೇ ಅಂತ. ಇದನ್ನು ನಾವು ಆತ್ಮೀಯ ಮಿತ್ರರೇ, ಇದನ್ನು ನಾವು ಮುಂದಿನ ವಿಡಿಯೋದಲ್ಲಿ ತಗೊಳ್ಳೋಣ. ಅಂದರೆ ಇಲ್ಲಿಯ ತನಕ 3ನೇ ಪಾದದ 33 ಸೂತ್ರಗಳು ಮುಗೀತು. ಅಂದರೆ ಒಟ್ಟಾರೆ 555ರಲ್ಲಿ 96 ಸೂತ್ರಗಳು ಮುಗಿತು. ಮುಂದಿನ ವಿಡಿಯೋದಲ್ಲಿ ನಾವು 34ನೇ ಸೂತ್ರದಿಂದ ನೋಡೋಣ ಅಂತ ಹೇಳ್ತಾ ನಿಮಗೆಲ್ಲ ವಂದನೆಗಳು ಮತ್ತು ಅಭಿನಂದನೆಗಳು. ಓಂ ತತ್ ಸತ್. ಶ್ರೀಕೃಷ್ಣ ಅರ್ಪಣಮಸ್ತು.